ಜ್ಞಾನ ಸಂಹಿತ ಮಾಸಪತ್ರಿಕೆ ಮೇ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಫ್ನ ಹಿಂಭಾಗ HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್. ದೂರವಾಣಿ 02052762322587625. ಇಮೇಲ್ imoy.thebluebrewry@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಫ್ನ ಹಿಂಭಾಗ HSR ಲೇಔಟ್, ಬೆಂಗಳೂರು 560102. ದೂರವಾಣಿ ಸಂಖ್ಯೆ 2258262322587625. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.thebluebrewry@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಏಪ್ರಿಲ್ ಮೇ ತಿಂಗಳೆಂದರೆ ಪರೀಕ್ಷೆಗಳೆಲ್ಲ ಮುಗಿದು ಮಕ್ಕಳು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ತಿಂಗಳು. ಪ್ರಸಕ್ತ ಸಂದರ್ಭದಲ್ಲಿ ಅಂಕಗಳನ್ನು ಗಳಿಸುವ ಪರೀಕ್ಷೆಗಳನ್ನು ಶೈಕ್ಷಣಿಕ ಮಾನದಂಡವಾಗಿ ಪರಿಗಣಿಸಲಾಗುತ್ತಿದೆ. ಅಂಕಗಳ ಪರೀಕ್ಷೆಗೆ ಮಕ್ಕಳನ್ನು ಸಜ್ಜುಗೊಳಿಸುವುದು ಶಾಲಾ ಕಾಲೇಜುಗಳ ಗುರಿ ಎನ್ನುವಂತಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಟ್ಯೂಷನ್ ಸೆಂಟರ್ಗಳು ನಾಯಿಕೊಡೆಯಂತೆ ತಲೆಯೇ ಎತ್ತಿವೆ. ಇವೆಲ್ಲವನ್ನು ನಿರಾಕರಿಸಲಾಗದ ಹಂತಕ್ಕೆ ಪ್ರಸಕ್ತ ಶೈಕ್ಷಣಿಕ ವ್ಯವಸ್ಥೆ ತಲುಪಿದೆ. ಈ ಅಂಕ ಕೇಂದ್ರಿತ ವ್ಯವಸ್ಥೆಯಲ್ಲಿ ಮಕ್ಕಳು ಬದುಕಿನ ನೈಜ ಸವಾಲು, ಪರೀಕ್ಷೆಗಳನ್ನು ಎದುರಿಸಲು ಸಜ್ಜುಗೊಳ್ಳುವುದಕ್ಕೆ ಅವಕಾಶ ತೀರಾ ಕಡಿಮೆ. ಶಾಲಾ ಪರೀಕ್ಷೆಗಿಂತಲೂ ಬದುಕಿನ ಪರೀಕ್ಷೆಯೇ ಮುಖ್ಯವಾದುದು. ಆರೋಗ್ಯಕರ ಸಮಾಜವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಮೌಲಿಕ ನಡವಳಿಕೆಗಳು ಸಮಾಜದ ಮೆಚ್ಚುಗೆ ಮತ್ತು ಕೃತಜ್ಞತೆಗೆ ಅರ್ಹವಾಗಿವೆ. ಇಂತಹ ಮೌಲಿಕ ನಡವಳಿಕೆಗಳನ್ನು ಮಕ್ಕಳಲ್ಲಿ ಬೆಳೆಸಿ, ಮೌಲ್ಯಯುತ ಸಮಾಜವನ್ನು ನಿರ್ಮಿಸುವತ್ತ ನಮ್ಮ ಗಮನ ಹರಿಸೋಣ. ಶಾಲೆಗಳು ಮನುಷ್ಯ ಧರ್ಮದ ಕೇಂದ್ರಗಳಾದಾಗ ಬದುಕು ಒಡ್ಡುವ ಪರೀಕ್ಷೆಗಳಲ್ಲೂ ಮಕ್ಕಳಿಗೆ ಜಯ ಖಂಡಿತ. ಇಂತಹ ಸಮಾಜ ನಿರ್ಮಾಣದ ಗುರಿ ನಮ್ಮೆಲ್ಲರದಾಗಿರಲಿ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ. ಪರಿವಿಡಿ 1 ಚಿಂತನ್ 3 ಆಯ್ಕೆಗಳು 2 ಗೌತಮ ಬುದ್ಧರ ನುಡಿ ಮುತ್ತುಗಳು 3 ಸ್ಮರಣೆ ಮಧ್ಯಮ ಮಾರ್ಗದ ಮಹಾಪಥಿಕ ಭಗವಾನ್ ಬುದ್ಧ 4 ವ್ಯಕ್ತಿತ್ವ ವಿಕಸನ್ ಒತ್ತಡ ನಿರ್ವಹಣೆ ಹೇಗೆ
5 ಆರೋಗ್ಯ ಮಾವಿಗೆ ಔಷಧೀಯ ಗುಣವೂ ಇದೆ. 6 ಅಚ್ಚರಿ ಇದು ಕಪ್ಪೆ ನಗರ. 7 ವೀಕ್ಷಣೀಯ ಮೊಗಾವಕು. 1000 ಬುದ್ಧರ ಗುಹೆಗಳ ತಾಣ. 8 ಚಿಣ್ಣರ ಪುಟ. ದುಡಿಮೆಯ ಬೆಲೆ. ಯಾರ ಬಳಿ ಏನಿವೆ. 9 ಅಡುಗೆ ಮನೆ ಮಾವಿನ ಸವಿರುಚಿ. 10 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. 3 ಆಯ್ಕೆಗಳು. ಕನ್ಫ್ಯೂಷಿಯಸ್ ಚೀನಾ ದೇಶದ ಜಗತ್ತು ಕಂಡ ಮಹಾಜ್ಞಾನಿ. ಸುಮಾರು 2500 ವರ್ಷಗಳ ಹಿಂದೆ ಅವನು ಬೋಧಿಸಿದ ವಿಷಯಗಳು ಇಂದಿಗೂ ಪ್ರಸ್ತುತವಾಗುತ್ತವೆ. ಒಮ್ಮೆ ಅವನು ತನ್ನ ಶಿಷ್ಯರೊಂದಿಗೆ ಪಯಣಿಸುತ್ತಿದ್ದ. ಸಂಜೆಯಾಗುತ್ತಿರುವಂತೆ ಅವರೊಂದು ಕಡೆ ವಿಶ್ರಮಿಸಲು ನಿಂತರು. ಸಂಜೆಯ ಊಟ ಮುಗಿದ ನಂತರ ಶಿಷ್ಯಗಣದೊಂದಿಗೆ ಮಾತುಕತೆಗೆ ಮೊದಲಾಯಿತು. ಬುದ್ಧಿವಂತನೆನಿಸಿಕೊಂಡ ಶಿಷ್ಯ ಜಿಗಾಂಗ್, ಗುರುಗಳೇ, ಒಂದು ದೇಶದ ಅಂತಃಸತ್ವ ಬಲವಾಗಿರಬೇಕಾದರೆ ಯಾವುದು ಮುಖ್ಯ ಎಂದು ಪ್ರಶ್ನಿಸಿದ. ಗುರುಗಳ ಉತ್ತರ ಬಂತು. ಒಂದು ದೇಶದ ಅಂತಃಸತ್ವ ಬಲವಾಗಿರಬೇಕಾದರೆ 3 ವಿಷಯಗಳು ಮುಖ್ಯ. 1. ಆಂತರಿಕ ಮತ್ತು ಬಾಹ್ಯ ವೈರಿಗಳಿಂದ ರಕ್ಷಣೆ. ಇದಕ್ಕಾಗಿ ಬಲಾಢ್ಯವಾದ ಸೈನ್ಯ ಮತ್ತು ಯೋಗ್ಯ ಸೇನಾಧಿಪತಿಗಳು. ಸೈನಿಕರಿಗೆ ಸಕಲವಿಧದ ಸವಲತ್ತುಗಳು ಅಂದರೆ ತರಬೇತಿ, ಶಸ್ತ್ರಾಸ್ತ್ರಗಳು ಮತ್ತು ಅವರ ಕುಟುಂಬದವರ ರಕ್ಷಣೆ. ಯುದ್ಧದಲ್ಲಿ ಪ್ರಾಣ ನೀಡಬೇಕಾಗಿ ಬಂದಾಗಲೂ ಸೈನಿಕ ತನ್ನವರಿಗಾಗಿ ಚಿಂತಿಸಿ ಹಿಂದೆ ಸರಿಯುವಂತಿರಬಾರದು. ಇದು ಮೊದಲನೆಯ ಅಗತ್ಯ. ಎರಡನೆಯದಾಗಿ, ಪ್ರಜೆಗಳ ಹಿತ. ಅವರಿಗೆ ಆಹಾರದ, ನೀರಿನ ಸಮಸ್ಯೆ ಕಾಡದಂತೆ ವ್ಯವಸ್ಥೆಯಾಗಬೇಕು. ಪೌಷ್ಟಿಕವಾದ ಶುದ್ಧ ಆಹಾರ ಹಾಗೂ ಶುದ್ಧವಾದ ನೀರಿನ ಸರಬರಾಜು ಇದ್ದ ಕಡೆ ಪ್ರಜೆಗಳು ನಿರೋಗಿಯಾಗಿರುತ್ತಾರೆ. ನಿರೋಗಿ ಮನುಷ್ಯ ದುಪ್ಪಟ್ಟು ಕೆಲಸ ಮಾಡಬಲ್ಲ. ದುಡಿದು ದಣಿದವನಿಗೆ ಅನಿದ್ರೆ ಕಾಡದು. ಹೀಗೆ ಅವನ ದೇಹ, ಮನಸ್ಸುಗಳು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿದಾಗ ದುರ್ವಿಚಾರಗಳಿಂದ ಅವನು ದೂರವಿರುತ್ತಾನೆ. ಸಂತೃಪ್ತ ಪ್ರಜೆ ದೇಶಕ್ಕೊಂದು ಆಸ್ತಿ. ಮೂರನೆಯದಾಗಿ, ಪ್ರಜೆಗಳಿಗೆ ಆಡಳಿತದ ಮೇಲಿರುವ ಅನನ್ಯ ನಂಬಿಕೆ ಮತ್ತು ಶ್ರದ್ಧೆ. ಇದು ಸರಕಾರದ ಪ್ರತಿಯೊಂದು ಸ್ತರದಲ್ಲೂ ಸ್ಥಿರವಾಗಿರಬೇಕು. ಸರಕಾರದ ಪ್ರಮುಖ ಮತ್ತು ಅವನ ಅಧಿಕಾರಿಗಳಿಗೆ ಪ್ರಜೆಗಳ ಸಂಪೂರ್ಣ ಸಹಕಾರ, ಸಾಹಚರ್ಯ ಇರಬೇಕು. ಇದಕ್ಕಾಗಿ ಸರಕಾರ ಪರಿಶುದ್ಧವಾಗಿ, ಪಾರದರ್ಶಕವಾಗಿ, ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು. ಯಾವ ಕಾರಣಕ್ಕೂ ಪ್ರಜೆಗಳ ವಿಶ್ವಾಸ ಕಳೆದುಕೊಳ್ಳುವ ಕೆಲಸ ಮಾಡಬಾರದು. ಇವು 3 ಎಲ್ಲಿ ಪ್ರಾಮುಖ್ಯತೆ ಪಡೆದಿದೆಯೋ ಆ ದೇಶದ ಅಂತಃಸತ್ವವನ್ನು ಯಾರೂ ಅಲುಗಾಡಿಸಲಾರರು ಎಂದು ಉತ್ತರಿಸಿದರು ಕನ್ಫ್ಯೂಷಿಯಸ್. ಜಿಗಾಂಗ್ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಒಪ್ಪಿದೆ ಗುರುವೇ. ಆದರೆ ಒಂದು ವೇಳೆ ಇವುಗಳಲ್ಲಿ ಯಾವುದೇ ಒಂದು ಇಲ್ಲದಿದ್ದರೂ ದೇಶ ಸುಭದ್ರವಾಗಿರುವುದು ಉಂಟೆ ಎಂದ. ಒಂದು ವೇಳೆ ಯಾವುದಾದರೂ ಒಂದನ್ನು ಬಿಡಲೇಬೇಕಾದರೆ ಸೇನೆಯನ್ನು ಆಯ್ಕೆ ಮಾಡಬಹುದು. ಸೇನೆ ಎಂದರೆ ಯುದ್ಧ. ಕ್ರೌರ್ಯ ಅನಿವಾರ್ಯವಾದರೆ ಮಾತ್ರ ಇದರ ಉಪಯೋಗ ಮಾಡಬೇಕು ಅಷ್ಟೇ ಎಂದರು ಗುರುವಾರ. ಶಿಷ್ಯ ಮತ್ತೆ ಪ್ರಶ್ನಿಸಿದ. ಸರಿ, ಸೈನ್ಯದ ಅಗತ್ಯವಿಲ್ಲ. ಬಿಡೋಣ, ಇನ್ನೂ 2 ವಿಷಯಗಳಿವೆಯಲ್ಲ, ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡಬಹುದು? ಪ್ರಜೆಗಳ ಸುಖ ಸೌಕರ್ಯಗಳು ಅಥವಾ ಅವರಿಗೆ ಆಳುವವರ ಮೇಲಿರುವ ವಿಶ್ವಾಸ, ನಂಬಿಕೆಗಳು? ಕನ್ಫ್ಯೂಷಿಯಸ್ ಕ್ಷಣವೂ ಯೋಚಿಸಲಿಲ್ಲ. ನನ್ನ ಆಯ್ಕೆ 3ನೆಯದ್ದು. ಪ್ರಜೆಗಳಿಗೆ ದೇಶದ ಮೇಲಿರುವ ಅನನ್ಯ ಗೌರವ, ಪ್ರೇಮ ಹಾಗೂ ಸರಕಾರದ ಮೇಲಿರಬೇಕಾದ ನಂಬಿಕೆ, ವಿಶ್ವಾಸ. ಯಾವ ದೇಶದಲ್ಲಿ ಪ್ರಜೆಗಳು ಆಡಳಿತದಲ್ಲಿ ನಂಬಿಕೆ ಇಡುವುದಿಲ್ಲವೋ, ಆಳುವವರ ಮೇಲೆ ಗೌರವ ಇಡುವುದಿಲ್ಲವೋ ಆ ದೇಶ ಅವನತಿಯತ್ತ ದಾಪಗಾಲು ಹಾಕುತ್ತದೆ ಎಂದು ತಿಳಿಯಬೇಕು. ಆಡಳಿತದ ಚುಕ್ಕಾಣಿ ಹಿಡಿದಿರುವವ ತನ್ನ ಬದುಕನ್ನು ದೇಶಕ್ಕಾಗಿ ಸಮರ್ಪಿಸಬೇಕು. ದೇಶದ ಗೌರವ, ದೇಶವಾಸಿಗಳ ಹಿತ ಅವನ ಜೀವನದ ಮಂತ್ರವಾಗಿರಬೇಕು. ಇಂಥವನಿಗೆ ಬೆನ್ನೆಲುಬಾಗಿ ನಿಂತ ಸಲಹೆಗಾರರ ಪಡೆಯೇ ಇರಬೇಕು. ಇವರ ಮೇಲೆ ಜನತೆ ವಿಶ್ವಾಸ ಇರಿಸಬೇಕು. ಈ ಪರಸ್ಪರ ವಿಶ್ವಾಸ, ನಂಬಿಕೆಗಳೇ ದೇಶದ ಅಂತರಾತ್ಮ, ಅಂತಃಸತ್ವ. ಯಾವ ಸರಕಾರ ತನ್ನ ನಡತೆಯಿಂದ ತನ್ನ ಪ್ರಜೆಗಳಲ್ಲಿ ದೇಶದ ಬಗ್ಗೆ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಮೂಡಿಸಲು ವಿಫಲವಾಗುತ್ತದೋ ಅದು ಯೋಗ್ಯ ಸರಕಾರವೇ ಅಲ್ಲ. ಯಾವ ದೇಶದ ಪ್ರಜೆಗಳು ಸ್ವಾರ್ಥಪರರಾಗಿ ಲಾಲಸೆಯಿಂದ ಭ್ರಷ್ಟರನ್ನು, ದೇಶದ್ರೋಹಿಗಳನ್ನು ಬೆಂಬಲಿಸುತ್ತಾರೋ ಅಂತಹ ಪ್ರಜೆಗಳು ಎನ್ನಿಸಿಕೊಳ್ಳಲು ಯೋಗ್ಯರೇ ಅಲ್ಲ. ಇಂತಹ ವ್ಯವಸ್ಥೆ ಅರಾಜಕತೆಗೆ ಅನುವು ಮಾಡಿಕೊಡುತ್ತದೆ. ಇದರ ಫಲವನ್ನು ಮುಂದಿನ ಪೀಳಿಗೆ ಅನುಭವಿಸಬೇಕಾಗಿ ಬರುತ್ತದೆ. ಅವರು ತಮ್ಮ ಹಿರಿಯರಿಗೆ ಶಾಪ ಹಾಕುತ್ತಾ ದುರ್ಬರ ಬದುಕನ್ನು ಅನುಭವಿಸುತ್ತಾರೆ.
ಆದುದರಿಂದ ಮೂರನೆಯದೇ ನನ್ನ ಆಯ್ಕೆ ಎಂದು ಮಾತು ಮುಗಿಸಿದರು. 2,500 ವರ್ಷಗಳ ಹಿಂದೆ ಅವರಾಡಿದ ಈ ಮಾತುಗಳು ಇಂದಿಗೂ ಈ ಚುನಾವಣಾ ಸಂದರ್ಭದಲ್ಲಿ ಎಷ್ಟು ಪ್ರಸ್ತುತ ಹಾಗೂ ಅಗತ್ಯವಾಗಿದೆಯಲ್ಲವೇ? 2 ಗೌತಮ ಬುದ್ಧರ ನುಡಿ ಮುತ್ತುಗಳು. 1 ಲೋಕದಲ್ಲಿ ಯಾವ ಮಾನವನು ಪೂರ್ಣ ಸುಖಿಯೂ ಅಲ್ಲ, ಪೂರ್ಣ ದುಃಖಿಯೂ ಅಲ್ಲ. 2 ಯಾರು ಅಸಂತುಷ್ಟಿಯಿಂದ ಮುಕ್ತರಾಗುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯಲಿದೆ. 3 ಸಹನೆಗಿಂತ ಮಿಗಿಲಾದ ಶಿಸ್ತಿನ ನಿಯಮವಿಲ್ಲ. ಸಹನೆಯು ತಪಗಳಲ್ಲೇ ಶ್ರೇಷ್ಠವಾದುದು. 4 ನಮ್ಮ ಕೆಟ್ಟ ಆಲೋಚನೆಗಳು ಉಂಟುಮಾಡುವ ಹಾನಿ, ನಮ್ಮ ಕಡು ಶತ್ರುಗಳು ತಂದೊಡ್ಡುವ ಕೆಡುಗಿಂತಲೂ ಘೋರ ಅಪಾಯವನ್ನು ಉಂಟು ಮಾಡುತ್ತದೆ. 5,000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ. ಇದು ನಿಜವಾದ ವಿಜಯ. 6 ಆತ್ಮವಿಶ್ವಾಸ ಎಂಬುದು ಜನ್ಮಜಾತವಾಗಿ ಬರುವುದಿಲ್ಲ. ಅದನ್ನು ಅನುಭವದಿಂದ ಕಲಿಯಬೇಕು ಮತ್ತು ಗಳಿಸಬೇಕು. 3 ಸ್ಮರಣೆ. ಮಧ್ಯಮ ಮಾರ್ಗದ ಮಹಾಪಥಿಕ ಭಗವಾನ್ ಬುದ್ಧ. ತಾನು ಗುರುವಲ್ಲ, ತಾನು ಹೇಳುತ್ತಿರುವುದರಲ್ಲಿ ಹೊಸದೇನೂ ಇಲ್ಲ. ಆದರೆ ತಾನು ತಿಳಿಸುತ್ತಿರುವ ದುಃಖ ನಿವಾರಣಾ ಸೂತ್ರ ಸಮುಚ್ಚವಾದ ಅಷ್ಟಾಂಗಿಕ ಮಾರ್ಗಗಳನ್ನು ಅನುಸರಿಸಿದರೆ ತನ್ನಂತೆ ಎಲ್ಲರೂ ಅರಿವಿನ ಸಾಗರವಾಗಬಹುದು ಎಂದು ಬೋಧಿಸಿದ ಗೌತಮ ಬುದ್ಧ ಪರಿಶುದ್ಧ ಬದುಕನ್ನು ಸಾಧಿಸಬಹುದಾದ ಮುಕ್ತಿಪಾಠವನ್ನು ತೋರಿದ ಮಹಾಚೇತನ. ಇದೇ 23 ಮೇರಂದು ಬುದ್ಧ ಪೂರ್ಣಿಮೆ. ಈ ಸಂದರ್ಭದಲ್ಲಿ ಬುದ್ಧನ ಬದುಕಿನ ಮೇಲೆ ಹೀಗೊಂದು ಬೆಳಕು. ಭಾರತ ಒಂದು ರೋಚಕ ಇತಿಹಾಸವಿರುವ ದೇಶ. ಇಲ್ಲಿಯ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಗೆ ಹಲವು ಸಾವಿರ ವರ್ಷಗಳ ಹಿನ್ನೆಲೆ ಇದೆ. ಮೊದಲಿನಿಂದಲೂ ಇದು ಋಷಿ, ಮುನಿಗಳ, ಸಾಧು, ಸಂತರ ದೇಶ. ಇವರುಗಳ ಬೋಧನೆ ಜನಸಾಮಾನ್ಯರ ಮೇಲೆ ಅಗಾಧವಾದ ಪ್ರಭಾವ ಬೀರಿದೆ. ಕೆಲವೊಮ್ಮೆ ಇವರ ವಿಚಾರಧಾರೆ ದೇಶದ ಗಡಿಯಾಚೆಗಿನ ಜನಸ್ತೋಮದ ಮೇಲೂ ಅಚ್ಚಳಿಯದ ಪ್ರಭಾವ ಬೀರಿದೆ. ಗೌತಮ ಬುದ್ಧ ಅಂತ ಒಬ್ಬ ಮಹಾನ್ ಭಾಗವತ್ ಪುರುಷ. ಈ ಮಾನವತಾವಾದಿ, ಧರ್ಮ ಪ್ರವರ್ತಕನ ಸಾಧನೆಯನ್ನು ನಾವು ನೋಡುವ ಸಮಯ ಈಗ ಬಂದಿದೆ. ಕ್ರಿಸ್ತಪೂರ್ವ 8ನೇ ಶತಮಾನಗಳಲ್ಲಿ ಸಮಾಜದ ನೈತಿಕ ಮೌಲ್ಯ ನೆಲಕಚ್ಚುವ ಹಂತಕ್ಕೆ ಬಂದಿತು. ಜನಸಾಮಾನ್ಯರು ಕಷ್ಟ ನಷ್ಟಗಳಿಗೆ ಗುರಿಯಾದರು. ಧರ್ಮಾಚರಣೆಗೆ ನೆಲೆ ಇಲ್ಲದಂತಾಯಿತು. ಆಗ ಸಾಮಾನ್ಯರ ಸೇವೆಗೆ ನೆರವಾಗಲು 2 ಮಹನೀಯರು ಉದಯಿಸಿದರು. 2 ಕ್ಷತ್ರಿಯ ವಂಶಜರು. ಅವರುಗಳೆಂದರೆ ವರ್ಧಮಾನ ಮತ್ತು ಸಿದ್ಧಾರ್ಥ. ಇವರಲ್ಲಿ ವರ್ಧಮಾನ ಹಿರಿಯವರಾದರೆ ಸಿದ್ಧಾರ್ಥ ಕಿರಿಯ ಸಮಕಾಲೀನರು. ಆದರೆ ನಂತೆ ಅಂದಿನ ಕೆಟ್ಟ ಪರಿಸ್ಥಿತಿಯನ್ನು ತಿದ್ದುವಲ್ಲಿ ಇವರು ಮಾಡಿದ ಕಾರ್ಯ ವಿಶ್ವಮಾನ್ಯವಾಗಿದೆ. ಪ್ರಸ್ತುತ ನಮ್ಮ ಚಿಂತನೆಗೆ ಆಯ್ಕೆಯಾಗಿರುವ ವ್ಯಕ್ತಿ ಸಿದ್ಧಾರ್ಥ. ಕಪಿಲವಸ್ತುವಿನ ಕಂದ. ಕಪಿಲವಸ್ತುವಿನಿಂದ ಆಳುತ್ತಿದ್ದ ಶಾಕ್ಯ ವಂಶದ ಮಹಾರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯರ ಪುತ್ರ ಸಿದ್ಧಾರ್ಥ. ಬೌದ್ಧ ಗ್ರಂಥಗಳು ಮಾಯಾದೇವಿಯನ್ನು ಮಹಾಮಾಯಾ ಎಂದು ಉಲ್ಲೇಖಿಸಿವೆ. ಗರ್ಭವತಿಯಾಗಿದ್ದ ಈಕೆ ಹೆರಿಗೆಗಾಗಿ ನೇಪಾಳದಲ್ಲಿದ್ದ ತವರು ಮನೆಗೆ ಹೊರಟಳು. ಊರು ಸೇರಬೇಕೆನ್ನುವಾಗ ಆಯಾಸ ಪರಿಹಾರಕ್ಕಾಗಿ ಹತ್ತಿರದಲ್ಲೇ ಇದ್ದ ಲುಂಬಿನಿ ಎಂಬಲಿನವನದಲ್ಲಿ ವಿರಮಿಸಿದಳು. ಅರಮನೆಯಲ್ಲಿ ಸುಖ ಪ್ರಸವದ ಕನಸು ಕಂಡಿದ್ದ ಇವಳು ವಿರಮಿಸಿದ ವನದಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದಳು. ಹುಟ್ಟಿದ ಮಗುವಿಗೆ ಸಿದ್ಧಾರ್ಥ ಎಂದು ನಾಮಕರಣವಾಯಿತು. ಹುಟ್ಟಿದ 7ನೆಯ ದಿವಸ ಮಗು ತನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡಿತು. ಇದರಿಂದ ಮಗು ತನ್ನ ಚಿಕ್ಕಮ್ಮನ ಆಸರೆಯಲ್ಲಿ ಬೆಳೆಯಬೇಕಾಯಿತು. ಇವಳಾದರೂ ಮಾಯಾದೇವಿಯ ತಂಗಿಯೇ ಆಗಿದ್ದು ಶುದ್ಧೋಧನನ 2ನೆಯ ರಾಣಿಯಾಗಿದ್ದಳು. ಇವಳ ಹೆಸರು ಪ್ರಜಾಪತಿ ಗೌತಮಿ. ಹೀಗಾಗಿ ಸಿದ್ಧಾರ್ಥ ಗೌತಮಿಯ ಪುತ್ರನಾದ. ಅರಮನೆಯಲ್ಲಿ ಮಗುವನ್ನು ಗೌತಮ ಎಂದೇ ಕರೆಯಲಾರಂಭಿಸಿದರು. ಪುತ್ರೋತ್ಸವದಿಂದ ಹರ್ಷಿತನಾಗಿದ್ದ ರಾಜ ಶುದ್ಧೋಧನನಿಗೆ ಚಿಂತೆಯ ಕಾರ್ಮೋಡ ಆವರಿಸಿತು. ಕಾರಣ, ಹುಟ್ಟಿದ ಮಗುವಿನ ಭವಿಷ್ಯ. ಇವನು ಸಾಮ್ರಾಟನಾಗುತ್ತಾನೆ ಇಲ್ಲವೇ ಮಹಾನ್ ಯೋಗಿಯಾಗುತ್ತಾನೆ ಎಂದು ಪಂಡಿತರು ಭವಿಷ್ಯ ನುಡಿದಿದ್ದರು. ರಾಜನಿಗಾದರೂ ತನ್ನ ಮಗ ಚಕ್ರವರ್ತಿಯಾಗಬೇಕೆಂಬ ಹಂಬಲ. ಇದಕ್ಕೆ ತಕ್ಕುದಾದ ರೀತಿಯಲ್ಲಿ ಮಗುವನ್ನು ಬೆಳೆಸುವುದಕ್ಕೆ ಏರ್ಪಾಟುಗಳನ್ನು ಮಾಡಿದ. ಅರಮನೆಯಲ್ಲಿ ರಾಜಾಜ್ಞೆಯ ಪಾಲನೆ ಬಹಳ ಕಟ್ಟುನಿಟ್ಟಾಗಿತ್ತು. ಸಿದ್ಧಾರ್ಥನಿಗೆ 16ನೆಯ ವಯಸ್ಸಿನಲ್ಲೇ ಯಶೋಧರ ಎಂಬ ರಾಜಕುವರಿಯೊಂದಿಗೆ ವಿವಾಹ ನೆರವೇರಿಸಲಾಯಿತು. ರಾಜನಿಗೆ ತನ್ನ ಯೋಜನೆ ಯಶಸ್ವಿಯಾಗುತ್ತಿರುವ ಭರವಸೆ ಮೂಡಿತು. ನಗರ ದರ್ಶನದ ಪರಿಣಾಮ, ಸಿದ್ಧಾರ್ಥ ಸ್ವತಂತ್ರವಾಗಿ ತನ್ನ ರಾಜಧಾನಿ ನಗರವಾದ ಕಪಿಲವಸ್ತುವನ್ನು ಸರಿಯಾಗಿ ನೋಡಲೇ ಆಗಿರಲಿಲ್ಲ.
ಈಗ ಆ ಸಂದರ್ಭ ದೊರೆಯುವಂತಾಯಿತು. ಹಿಂದೆ ಪಂಡಿತರು ಸಿದ್ಧಾರ್ಥ ಯಾವ ದೃಶ್ಯಗಳನ್ನು ನೋಡಬಾರದು ಎಂದು ಹೇಳಿದ್ದರೋ ಅದೇ ದೃಶ್ಯಗಳು ಇವನ ಕಣ್ಣ ಮುಂದೆ ಹಾದು ಹೋದವು. ಇವು ಸಿದ್ಧಾರ್ಥನ ಜೀವನದ ಮೇಲೆ ಬಹಳ ಪರಿಣಾಮ ಬೀರಿದವು. ತಂದೆಯಾದ ಸಿದ್ಧಾರ್ಥನ ಮನಸ್ಸಿನಲ್ಲಿ ನಾನಾ ಯೋಚನೆಗಳು ಹೆಡೆಯಾಡಲಾರಂಭಿಸಿದಾಗ ಅವನ ಪತ್ನಿಯ ಯಶೋಧರೆ ಗಂಡು ಮಗುವಿಗೆ ಜನ್ಮ ನೀಡಿದಳು. ಸಿದ್ಧಾರ್ಥ ತಂದೆಯಾದ. ಆದರೆ ಅದರ ಸಂಭ್ರಮ ಅವನಲ್ಲಿ ಮನೆ ಮಾಡಲಿಲ್ಲ. ಅರಮನೆಯಲ್ಲಿ ಮಾತ್ರ ಸಂಭ್ರಮದ ವಾತಾವರಣ. ಮಗುವಿಗೆ ರಾಹುಲ ಎಂದು ನಾಮಕರಣ ಮಾಡಲಾಯಿತು. ಇದರಲ್ಲಿ ಸಿದ್ಧಾರ್ಥನ ಪಾತ್ರ ಯಾಂತ್ರಿಕವಾಗಿತ್ತು. ಕಾರಣ, ಆ ವೇಳೆಗಾಗಲೇ ಅವನಲ್ಲಿ ಜೀವನ ನಶ್ವರ ಎಂಬ ಭಾವನೆ ಮೂಡಿತ್ತು. ಭವಿಷ್ಯದ ನುಡಿ ಯಶಸ್ಸಿಗೆ ಸಮಯ ಕೂಡಿ ಬಂದಿತ್ತು. ರಾಜ ಶುದ್ಧೋಧನನಿಗೆ ಇದಾವುದರ ಸುಳುಹು ಹತ್ತಿರಲಿಲ್ಲ. ಭೋಗದರ ಮನೆಯಿಂದ ನಿರ್ಗಮನ. ಪುತ್ರ ಜನನ ಸಿದ್ಧಾರ್ಥನಿಗೆ ಒಂದು ಅಡಚಣೆ ಎಂದು ಕಂಡು ಬಂದರೂ ಅವನ ನಿರ್ಧಾರ ಮಾತ್ರ ಅಚಲವಾಗಿತ್ತು. ಒಂದು ಬೆಳದಿಂಗಳ ದಿನ ಎಲ್ಲರೂ ಮಲಗಿದ್ದಾಗ ತನ್ನ ನೆಚ್ಚಿನ ಸೇವಕ ಚೆನ್ನನೊಡನೆ ಕುದುರೆ ಏರಿ ಅರಮನೆಯನ್ನು ತೊರೆದು ಹೊರಟೆ ಬಿಟ್ಟ. ಆಗ ಸಿದ್ಧಾರ್ಥನ ವಯಸ್ಸು 29. ರಾಜಧಾನಿಯಿಂದ ಬಲು ದೂರ ಸಾಗಿದ ಮೇಲೆ ಮಾರ್ಗ ಮಧ್ಯದಲ್ಲಿದ್ದ ಅನೋಮ ಎಂಬ ನದಿಯನ್ನು ದಾಟಿ ಮುಂದೆ ಸಾಗುವ ಮೊದಲು ತನ್ನಲ್ಲಿದ್ದ ರಾಜಪೋಷಾಕು ಮತ್ತು ಆಭರಣಗಳನ್ನು ಕಳಚಿ ಚೆನ್ನನ ಕೈಗಿತ್ತು ಕುದುರೆಯೊಂದಿಗೆ ಅರಮನೆಗೆ ಹೋಗೆಂದು ಹೇಳಿದ. ಮನಸ್ಸಿಲ್ಲದ ಮನಸ್ಸಿನಿಂದ ಚೆನ್ನ ಸಿದ್ಧಾರ್ಥನನ್ನು ಬೀಳ್ಕೊಟ್ಟ. ಆದರೆ ಸಿದ್ಧಾರ್ಥ ಏರಿ ಬಂದಿದ್ದ ಶ್ವೇತಾಶ್ವ ಮಾತ್ರ ಅಲ್ಲೇ ಬಿದ್ದು ಅಸುನೀಗಿತು. ಸಿದ್ಧಾರ್ಥ ತನ್ನ ಶಿಖೆಯನ್ನು ಕತ್ತರಿಸಿ ನದಿಯಲ್ಲಿ ಮಿಂದು ಮೊದಲೇ ಸಿದ್ಧ ಮಾಡಿಕೊಂಡು ತಂದಿದ್ದ ಕಾವಿ ವಸ್ತ್ರ ಧರಿಸಿದ. ಭೋಗದ ಅರಮನೆಯ ವಾಸ ಆ ಹೊತ್ತಿಗೆ ಮುಗಿಯಿತು. ಬೌದ್ಧ ಗ್ರಂಥಗಳು ಇದನ್ನು ಮಹಾಪರಿನಿರ್ಗಮನ ಎಂದು ಬಣ್ಣಿಸಿವೆ. ಉರುವೇಲಕ್ಕೆ ಪಯಣ. ಜ್ಞಾನವನ್ನು ಪಡೆಯಲೇಬೇಕೆಂಬ ದೃಢ ನಿರ್ಧಾರದಿಂದ ಅರಮನೆ ತೊರೆದು ಬಂದಿದ್ದ ಸಿದ್ಧಾರ್ಥನಿಗೆ ಮುಂದಿನ ಕಷ್ಟ ನಷ್ಟಗಳನ್ನು ಎದುರಿಸುವ ಶಕ್ತಿ ತಾನಾಗಿಯೇ ಒಲಿದಿತ್ತು. ದೃಢ ಸಂಕಲ್ಪದಿಂದ ಕಠಿಣವಾದ ಮಾರ್ಗದಲ್ಲೇ ನಡೆದು ತನ್ನ ಗುರಿ ಮುಟ್ಟುವ ಕಾರ್ಯ ಕೈಗೊಂಡ. ಪುಣ್ಯಕ್ಷೇತ್ರಗಳಲ್ಲಿ ಸಾಧು ಸಜ್ಜನರಿಂದ ಜ್ಞಾನ ಮಾರ್ಗದ ಮಾಹಿತಿ ಪಡೆದು ಕೊನೆಗೆ ಉರುವೇಲ ಎಂಬ ಸ್ಥಳಕ್ಕೆ ಬಂದ. ಇಲ್ಲಿ ಮೊದಲು ಅಲ್ಪ ಆಹಾರದೊಂದಿಗೆ ತಪಸ್ಸನ್ನು ಪ್ರಾರಂಭಿಸಿ ಕೊನೆಗೆ ಆಹಾರವನ್ನೇ ತ್ಯಜಿಸಿ ಕಠಿಣ ತಪಸ್ಸನ್ನು ಆಚರಿಸಿದ. ಇದರಿಂದ ಇವನ ದೇಹ ಅಸ್ಥಿಪಂಜರದಂತೆ ಆಯಿತು. ಕೊನೆಗೆ ಎಲ್ಲದರೂ ಆಹಾರ ದೊರೆಯಬಹುದೇ ಎಂದು ಯೋಚಿಸುತ್ತಾ ಹತ್ತಿರವೇ ಇದ್ದ ಅಶ್ವತ್ಥ ವೃಕ್ಷದಡಿ ಕುಳಿತ. ಆ ಸಮಯಕ್ಕೆ ಅಲ್ಲಿಗೆ ಬಂದ ಮಹಿಳೆಯೊಬ್ಬಳು ಇವನ ಮೈಯಿಂದ ಹೊರಹೊಮ್ಮುತ್ತಿದ್ದ ಹೊಂಬಣ್ಣದ ರಶ್ಮಿಯನ್ನು ಕಂಡು ಚಕಿತಳಾಗಿ ಕೂಡಲೇ ತನ್ನ ಒಡತಿಗೆ ಸುದ್ದಿಯನ್ನು ಮುಟ್ಟಿಸಿದಳು. ಒಡತಿಯಾದರೂ ಆ ಊರಿನ ರಾಜನ ಮಗಳು. ಅಂದು ಹುಣ್ಣಿಮೆಯ ದಿನ. ಪ್ರಾತಃ ಕಾಲದಲ್ಲಿ ಯೋಗಿಯೊಬ್ಬರಿಗೆ ಕ್ಷೀರ ಅನ್ನ ಉಣಬಡಿಸಬೇಕೆಂಬ ಸಿದ್ಧತೆಯಲ್ಲಿದ್ದಳು. ಕೂಡಲೇ ಬಂಗಾರದ ಬಟ್ಟಲಲ್ಲಿ ಕ್ಷೀರ ಅನ್ನ ತುಂಬಿಕೊಂಡು ಯೋಗಿ ಇದ್ದಲ್ಲಿಗೆ ಬಂದು ಅವನಿಗೆ ಆಹಾರ ಅರ್ಪಿಸಿದಳು. ಸಿದ್ಧಾರ್ಥ ಅದನ್ನು ಸ್ವೀಕರಿಸಿದ. ಅಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾನು ಪಡೆದ ಜ್ಞಾನವನ್ನು ಸ್ಥಿರೀಕರಿಸಿಕೊಳ್ಳುವ ಸಲುವಾಗಿ 48 ದಿನಗಳ ಕಾಲ ಅಲ್ಲೇ ಇತ್ತು ತಪಸ್ಸನ್ನಾಚರಿಸುವ ನಿರ್ಧಾರ ಕೈಗೊಂಡ. ಅಷ್ಟು ದಿನಗಳವರೆಗೆ ಯೋಗಿಗೆ ಉಣಬಡಿಸುತ್ತಿದ್ದವಳು ಇದೇ ರಾಜಕುವರಿ. ಈಕೆಯ ಹೆಸರು ಸುಜಾತೆ. ಅಂದು ಮಾಡಿದ ತಪಸ್ಸಿನಲ್ಲಿ ಸಿದ್ಧಾರ್ಥ ಮೊದಲಿಗೆ ತನ್ನ ಹಿಂದಿನ ಜನ್ಮಗಳ ಮಾಹಿತಿ ಪಡೆದ. ಅನಂತರ ಅರ್ಥ ಮಾಡಿಕೊಳ್ಳಲು ದಿವ್ಯಾದೃಷ್ಟಿ ಪಡೆದ. ಬಳಿಕ ಕಾರ್ಯಕಾರಣಗಳ ಅಂದರೆ ಕರ್ಮದ ಪರಂಪರೆಯ ಜ್ಞಾನ ಪಡೆದ. ಕೊನೆಗೆ ಬ್ರಾಹ್ಮಿ ಮುಹೂರ್ತದ ಪುಣ್ಯಕಾಲದಲ್ಲಿ ಪೂರ್ಣಜ್ಞಾನ ಪಡೆದು ಬುದ್ಧನಾದ. ಮಾರಣಕಾಟ. ಅಚಲವಾದ ಶ್ರದ್ಧೆ ಮತ್ತು ನಿರ್ಧಾರದಿಂದ ಕಠಿಣವಾದ ತಪಸ್ಸು ಮಾಡುತ್ತಿದ್ದ ಸಿದ್ಧಾರ್ಥನನ್ನು ವಿಮುಖಗೊಳಿಸಬೇಕೆಂದು ಪಾಪಪುರುಷನಾದ ಮಾಚ್ ಹಲವು ಬಾರಿ ಪ್ರಯತ್ನಿಸಿದ. ನರರನ್ನು ಹಿಂಸಿಸಿ ಪಾಪ ಕೃತ್ಯಗಳನ್ನು ಮಾಡುವುದೇ ಇವನ ಹವ್ಯಾಸವಾಗಿತ್ತು. ಆದರೆ ಸನ್ಮಾರ್ಗವನ್ನರಸಿ ತಪಸ್ಸು ಮಾಡುತ್ತಿದ್ದ ಸಿದ್ಧಾರ್ಥನ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲಾಗಲಿಲ್ಲ. ಪ್ರತಿ ಪ್ರಯತ್ನದಲ್ಲೂ ಸಿದ್ಧಾರ್ಥನ ಜ್ಞಾನದಾಹ ಸ್ಥಿರವಾಗುತ್ತಾ ಹೋಯಿತು. ಮಾಚ್ ಪ್ರತಿ ಹಂತದಲ್ಲೂ ಸೋತು ಕೊನೆಗೆ ತನ್ನ ದುಷ್ಕೃತ್ಯವನ್ನು ನಿಲ್ಲಿಸಿದ. ಬ್ರಾಹ್ಮಿ ಮುಹೂರ್ತದಲ್ಲಿ ಪಡೆದ ಪೂರ್ಣ ಜ್ಞಾನ ಸಿದ್ಧಾರ್ಥನಲ್ಲಿ ಸ್ಥಿರವಾಗಿ ನಿಂತಿತು. ಆಗ ಸಿದ್ಧಾರ್ಥ ಬುದ್ಧ ಅಂದರೆ ಪೂರ್ಣ ಜ್ಞಾನ ಪಡೆದವನಾಗಿದ್ದ. ತಪಸ್ಸಿಗೆ ಭಂಗ ಬಾರದಂತೆ ಆಹಾರ ಒದಗಿಸಿದ ರಾಜಕುವರಿ ಸುಜಾತೆಗೆ ಈತ ಭಗವಾನ್ ಬುದ್ಧನಾದ. ಆಗ ಬುದ್ಧನ ವಯಸ್ಸು 35 ವರ್ಷಗಳು. ಉರುವೇಲ ಬುದ್ಧಗಯ ಆಯಿತು.
ಪ್ರಾಚೀನ ತೀರ್ಥಕ್ಷೇತ್ರವಾದ ಗಯೆಯ ಹತ್ತಿರವೇ ಇರುವ ಸ್ಥಳ ಉರುವೇಲ. ಆಗಾಗ ಯಾತ್ರಾರ್ಥಿಗಳ ದಟ್ಟಣೆಯಿಂದ ಕೂಡಿದ್ದ ಸದ್ದು ಗದ್ದಲಗಳ ಸ್ಥಳವಾಗಿತ್ತು. ಗೌತಮನ ತಪಸ್ಸಿಗೆ ಪ್ರಶಾಂತ ಸ್ಥಳ ಬೇಕಾಗಿತ್ತು. ಹತ್ತಿರವೇ ಇದ್ದ ಉರುವೇಲ ಇವನಿಗೆ ಸೂಕ್ತವಾಗಿ ಕಂಡಿತು. ಇಲ್ಲಿಯ ಪವಿತ್ರ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾದ ಸಿದ್ಧಾರ್ಥನಿಗೆ ಜ್ಞಾನ ದೊರೆತು ಬುದ್ಧನಾದ. ಈ ವೃಕ್ಷ ಇದರಿಂದಾಗಿ ಕ್ರಮೇಣ ಬೋಧಿ ವೃಕ್ಷ ಎಂಬ ಹೆಸರು ಪಡೆಯಿತು. ಉರುವೇಲ ಬೋಧಗಯ ಆಯಿತು. ಇವು ಈಗ ಬೌದ್ಧ ಭಿಕ್ಷುಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಮತ್ತು ವೃಕ್ಷ ಎನಿಸಿವೆ. ಧರ್ಮಚಕ್ರ ಪ್ರವರ್ತನೆ. ಉರುವೇಲದಲ್ಲಿ ತನಗೆ ಆಪ್ತರಾಗಿದ್ದ ಕೆಲವು ಮಂದಿಗೆ ಮೊದಲು ತನ್ನ ಜ್ಞಾನದ ಮಹತ್ವವನ್ನು ತಿಳಿಸಬೇಕೆಂದು ಬುದ್ಧನಿಗೆ ಮನಸ್ಸಾಯಿತು. ಆದರೆ ಅವರು ಇವನನ್ನು ಬಿಟ್ಟು ಬೇರೆಡೆಗೆ ಹೋಗಿ ಕೆಲವು ಸಮಯವೇ ಆಗಿತ್ತು. ಅವರು ಕಾಶಿನಗರದ ಬಳಿಯ ಋಷಿನಗರಕ್ಕೆ ಹೋಗಿರುವುದು ತಿಳಿಯಿತು. ಬುದ್ಧ ಉರುವೇಲದಿಂದ ಋಷಿನಗರಕ್ಕೆ ಪಯಣಿಸಿದ. ಆದರೆ ಬುದ್ಧ ತಮ್ಮಲ್ಲಿಗೆ ಬರುವುದು ಇವರಿಗೆ ಇಷ್ಟವಾಗಲಿಲ್ಲ. ಹಾಗಾಗಿ ಅವನನ್ನು ಯಾರೂ ಸ್ವಾಗತಿಸಬಾರದು ಎಂದು ನಿರ್ಧರಿಸಿದರು. ಆದರೆ ಆತ ಯೋಗಿಯಾಗಿದ್ದುದರಿಂದ ದೂರದಲ್ಲಿ ಕುಳಿತುಕೊಳ್ಳಲು ಒಂದು ಮಣೆ ಹಾಕಿದರು. ಇದಾವುದರ ಅರಿವಿಲ್ಲದ ಬುದ್ಧ ಅವರೆಡೆಗೆ ಬಂದ. ಆಶ್ಚರ್ಯವೆಂದರೆ ಅವನನ್ನು ಸ್ವಾಗತಿಸಬಾರದು ಎಂದು ನಿರ್ಧರಿಸಿದ್ದ ಈ ಜನರು ಒಬ್ಬೊಬ್ಬರಾಗಿ ಎದ್ದು ಬುದ್ಧನಿಗೆ ನಮಸ್ಕರಿಸಿ ಸ್ವಾಗತಿಸಿದರು. ಬುದ್ಧನಲ್ಲಿದ್ದ ದಿವ್ಯ ತೇಜಸ್ಸನ್ನು ಕಂಡು ಮಂತ್ರಮುಗ್ಧರಾಗಿ ತಮಗರಿವಿಲ್ಲದಂತೆ ಅವನಿಗೆ ಶರಣಾಗಿದ್ದರು. ತಾನು ಕಂಡುಕೊಂಡ ಬಹಳ ನಿಗೂಢವಾದ ಸತ್ಯವನ್ನು ತಿಳಿಯಾದ ಭಾಷೆಯಲ್ಲಿ ಇವರಿಗೆ ಬುದ್ಧ ವಿವರಿಸಿದ. ಅದುವೇ ಆಸೆ, ದುಃಖ, ಕಾಮ ಮತ್ತು ಇವುಗಳನ್ನು ಗೆಲ್ಲುವ ಮಾರ್ಗ, ಅದುವೇ ಅಷ್ಟಾಂಗ ಮಾರ್ಗ. ಬುದ್ಧ ತಾನು ದೇವರೆಂದು ಎಲ್ಲೂ ಹೇಳಿಕೊಳ್ಳಲಿಲ್ಲ. ತಾನೊಬ್ಬ ಸತ್ಯ, ಅಹಿಂಸೆ ಮತ್ತು ಸಹಬಾಳ್ವೆಯನ್ನು ಬೋಧಿಸುವವನು ಎಂದು ಮಾತ್ರ ಹೇಳಿಕೊಂಡ. ಆದರೆ ಅನುಚರಿಗಳಿಗೆ ಈತ ಭಗವಾನ್ನೇ ಆದ. ಬುದ್ಧ ತನ್ನ ಮುಖ್ಯ ಸಂಗಾತಿಗಳಿಗೆ ಮತ್ತು ಅನಂತರ ಶಿಷ್ಯರಾದವರಿಗೆ ಮೊದಲು ಪ್ರವಚನ ಮಾಡಿದ ಸ್ಥಳ ಋಷಿನಗರದ ಮೃಗವನ ಜಿಂಕೆಯವನ ಡೀರ್ ಪಾರ್ಕ್. ಈಗ ಇದು ಸಾರನಾಥ ಎಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆದಿದೆ. ಜ್ಞಾನ ಪಡೆದ ಸ್ಥಳ ಖ್ಯಾತ ಪುಣ್ಯಕ್ಷೇತ್ರವಾದ ಗಯಾ ನಗರವಾದರೆ, ಪ್ರಥಮ ಪ್ರವಚನ ಮಾಡಿದ ಸ್ಥಳ ದೇಶದ ಇನ್ನೊಂದು ಪವಿತ್ರ ಕ್ಷೇತ್ರವಾದ ಕಾಶಿ, ವಾರಣಾಸಿ ಬಳಿಯ ಸಾರನಾಥ. ಬುದ್ಧನಿಗೆ ಈ ಕ್ಷೇತ್ರಗಳ ಪಾವಿತ್ರ್ಯದ ಬಗ್ಗೆ ಅರಿವಿತ್ತು. ತನ್ನ ಬೋಧನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕೆಂದು ಶಿಷ್ಯರಿಗೆ ತಿಳಿಸಿದ. ಆತ ಅದರ ಮುಂದಾಳತ್ವವನ್ನು ತಾನೇ ವಹಿಸಿಕೊಂಡ. ಈ ಪ್ರಥಮ ಪ್ರವಚನವನ್ನು ಬೌದ್ಧ ಗ್ರಂಥಗಳು ಧರ್ಮಚಕ್ರ ಪ್ರವರ್ತನ ಎಂದು ಬಣ್ಣಿಸಿವೆ. ಇದರಿಂದ ಸಾರನಾಥದ ಮೃಗವನ ಜಿಂಕೆಯವನ ಪುಣ್ಯ ಸ್ಥಳವಾಯಿತು. ಶಿಷ್ಯ ಸಮೂಹ. ಬುದ್ಧನ ಬೋಧನೆಗಳನ್ನು ಮೊದಲು ಅರ್ಥ ಮಾಡಿಕೊಂಡವ ಕೌಂಡಿಜ್ಞ. ಅನಂತರ ಇವನ 4 ಮಂದಿ ಸ್ನೇಹಿತರು ಬುದ್ಧನನ್ನು ಅನುಸರಿಸಿದರು. ಅನಂತರ ಕಾಶಿ ನಗರದ ಶ್ರೀಮಂತ ವರ್ತಕನೊಬ್ಬನ ಮಗನಾದ ಯಶ ಎಂಬಾತ ದೀಕ್ಷೆ ಪಡೆದು ಭಿಕ್ಷುವಾದ. ಭಿಕ್ಷು ಯಶನ ಪ್ರಭಾವದಿಂದ ಆತನ 54 ಮಂದಿ ಗೆಳೆಯರು ದೀಕ್ಷೆ ಪಡೆದು ಭಿಕ್ಷುಗಳಾದರು. ಬುದ್ಧ ಇವರನ್ನೆಲ್ಲ ಧರ್ಮ ಪ್ರಚಾರಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಕಳುಹಿಸಿದ. ಅನಂತರ ಸಾರಿಪುತ್ರ ಮತ್ತು ಮೊಗ್ಗಲಿನ ಎಂಬಿಬ್ಬರು ದೀಕ್ಷೆ ಪಡೆದು ಭಿಕ್ಷುಗಳಾದರು. ಬುದ್ಧನ ದರ್ಶನಕ್ಕೆ ಬಂದ ಯಾರೊಬ್ಬರು ಭಿಕ್ಷು ದೀಕ್ಷೆ ಇಲ್ಲವೇ ಉಪಾಸಕ ದೀಕ್ಷೆ ಪಡೆಯದೆ ಹಿಂತಿರುಗುತ್ತಿರಲಿಲ್ಲ. ಸಂಘ ಸ್ಥಾಪನೆ. ಬುದ್ಧನಿಂದ ದೀಕ್ಷೆ ಪಡೆದ ಭಿಕ್ಷುಗಳ ಮತ್ತು ಉಪಾಸಕರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು. ಇವರುಗಳು ಶಿಸ್ತುಬದ್ಧ ಜೀವನ ನಡೆಸಿ ಧರ್ಮ ಕಾರ್ಯ ಪ್ರವೃತ್ತರಾಗಿರುವಂತೆ ಮಾಡಲು ಬುದ್ಧನು ಸಂಘವನ್ನು ಸ್ಥಾಪನೆ ಮಾಡಿದ. ಸಂಘದ ಉಸ್ತುವಾರಿ ಜವಾಬ್ದಾರಿಯನ್ನು ಹಿರಿಯ ಭಿಕ್ಷುಗಳಿಗೆ ವಹಿಸಿದ. ಬುದ್ಧನ ಆಶಯಕ್ಕೆ ತಕ್ಕಂತೆ ಈ ಸಂಘ ಕೆಲಸ ಮಾಡಲು ಪ್ರಾರಂಭಿಸಿತು. ಅದರಲ್ಲಿ ಯಶಸ್ಸನ್ನು ಇದು ಕಂಡಿತು. ಈ ಸಂಘ ಎಲ್ಲರಿಗೂ ಒಂದು ಧ್ಯಾನ ಮಂತ್ರವನ್ನು ಬೋಧಿಸಿತು. ಅದೇನೆಂದರೆ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧನಿಗೆ, ಸಂಘಕ್ಕೆ ಮತ್ತು ಧರ್ಮಕ್ಕೆ ನಾನು ಶರಣಾಗಿದ್ದೇನೆ ಎಂಬುದು ಇದರ ಅರ್ಥ. ಈ ಧ್ಯಾನ ಮಂತ್ರದ ಪ್ರಭಾವ ಈಗಲೂ ಪ್ರಖರವಾಗಿದೆ. ಭಗವಾನನ ಪರ್ಯಟನೆ. ಭಗವಾನ್ ಬುದ್ಧ ಧರ್ಮ ಪ್ರಚಾರಕ್ಕಾಗಿ ಪರ್ಯಟನೆ ಪ್ರಾರಂಭಿಸಿದ. ಸಾರನಾಥದಿಂದ ಮಗಧದ ರಾಜಧಾನಿಯಾಗಿದ್ದ ರಾಜಗೃಹಕ್ಕೆ ಮೊದಲು ಬಂದ. ರಾಜ ಬಿಂಬಸಾರನು ಬುದ್ಧನ ದರ್ಶನ ಪಡೆದು ವೇಣುವನವನ್ನು ಬುದ್ಧನಿಗೆ ಸಮರ್ಪಿಸಿದ. ಅಲ್ಲಿರುವಾಗ ಹತ್ತಿರದ ರಾಜ್ಯಗಳ ರಾಜರು ಬಂದು ಬುದ್ಧನ ದರ್ಶನ ಪಡೆದರು.
ಕೆಲವರ ಆಮಂತ್ರಣದ ಮೇರೆಗೆ ಆ ರಾಜ್ಯಗಳಿಗೂ ಬುದ್ಧ ಭೇಟಿ ನೀಡಿದ. ಅನಂತರ ಕಪಿಲವಸ್ತುವಿಗೆ ಬಂದ. ಅಲ್ಲಿ ಇವನ ಹೆಂಡತಿ, ಮಗ ಮತ್ತು ಬಂಧುವರ್ಗದ ಅನೇಕರು ಇವನಿಂದ ದೀಕ್ಷೆ ಪಡೆದರು. ಬುದ್ಧ ಹೋದಲ್ಲೆಲ್ಲ ಅಧಿಕ ಸಂಖ್ಯೆಯ ಜನ ಸೇರಿ ದೀಕ್ಷೆ ಪಡೆದು ಉಪಾಸಕರಾದರು. ಬುದ್ಧನ ಜೀವಿತ ಕಾಲದಲ್ಲಿ ಅವನ ಧರ್ಮ ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿತು. ಚಾತುರ್ಮಾಸ್ಯ ವ್ರತ. ಸಿದ್ಧಾರ್ಥ ಸನ್ಯಾಸ ದೀಕ್ಷೆ ಪಡೆದಂದಿನಿಂದ ಚಾತುರ್ಮಾಸ್ಯ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ. ಸಂಘದ ಭಿಕ್ಷುಗಳಿಗೂ ಇದನ್ನು ತಪ್ಪದೇ ಪಾಲಿಸಬೇಕೆಂದು ಸೂಚಿಸಿದ. ಬುದ್ಧ ತನ್ನ 14ನೆಯ ಚಾತುರ್ಮಾಸ್ಯ ವ್ರತವನ್ನು ಶ್ರಾವಸ್ತಿಯಲ್ಲಿ ಆಚರಿಸಿದ. ಆಗ ಅಲ್ಲಿಗೆ ಮಗ ರಾಹುಲ ಬಂದು ಅವನಿಂದ ದೀಕ್ಷೆ ಪಡೆದು ಭಿಕ್ಷುವಾದ. 18ನೆಯ ವರ್ಷದ ಚಾತುರ್ಮಾಸ್ಯದ ಸಮಯದಲ್ಲಿ ಕೋಸಲದ ದಟ್ಟಕಾನನದಲ್ಲಿ ವಾಸವಾಗಿದ್ದ ನರಹಂತಕ ಅಂಗುಲಿಮಾಲನ ಗಮ್ಯಸ್ಥಳಕ್ಕೆ ಹೋಗಿ ಅವನಿಗೆ ಧರ್ಮಬೋಧನೆ ಮಾಡಿ ಅವನನ್ನು ಸನ್ಮಾರ್ಗದೆಡೆಗೆ ಕರೆತಂದ. ಸಾಮಾನ್ಯ ಜನರಿಗೆ ಇದೊಂದು ಮಹಾನ್ ಸಾಧನೆಯಾಗಿ ಕಂಡು ಸಂತೋಷಪಟ್ಟರು. ಇಂತಹ ಘಟನೆಗಳು ಬುದ್ಧನ ಜೀವನದಲ್ಲಿ ಹಲವಾರು ನಡೆದಿವೆ. ಪರಿನಿರ್ವಾಣ. ಬುದ್ಧ ತನ್ನ 79ನೆಯ ವಯಸ್ಸಿನಲ್ಲಿ ಪಾವಪುರಿಗೆ ಬಂದ. ಅಲ್ಲಿ ಭಕ್ತರೊಬ್ಬರು ನೀಡಿದ ಆಹಾರದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಆರೋಗ್ಯ ಸ್ವಲ್ಪ ಸುಧಾರಿಸಿದ ಅನಂತರ ಋಷಿ ನಗರಕ್ಕೆ ಬಂದು ಅಲ್ಲಿ ಸಾಲವನದಲ್ಲಿ ತಂಗಿದ. ಆ ಹೊತ್ತಿಗೆ ಬುದ್ಧ ತನ್ನ ಅಂತ್ಯ ಸಮೀಪಿಸುತ್ತಿರುವುದನ್ನು ಮನಗಂಡ. ದೇಹದಲ್ಲಿ ಆಯಾಸವಿದ್ದರೂ ತನ್ನ ಪ್ರವಚನ ಕಾರ್ಯ ನಿಲ್ಲಿಸಲಿಲ್ಲ. ಇಲ್ಲಿ ದೀಕ್ಷೆ ಪಡೆದ ಕೊನೆಯ ವ್ಯಕ್ತಿ ಸುಭದ್ರ. ತನ್ನ 80ನೆಯ ವಯಸ್ಸಿನಲ್ಲಿ ಬುದ್ಧನು ನಿರ್ವಾಣ ಹೊಂದಿದ. ಅಂತ್ಯ ಸಂಸ್ಕಾರ. ಕುಶಿನಗರ ಆಗ ಮಲ್ಲ ಎಂಬ ಸಮುದಾಯದ ಜನರ ರಾಜಧಾನಿಯಾಗಿತ್ತು. ಹಾಗಾಗಿ ಬುದ್ಧನ ಅಂತ್ಯ ಸಂಸ್ಕಾರದ ಜವಾಬ್ದಾರಿ ಮಲ್ಲರದಾಯಿತು. ತಮ್ಮ ರಾಜ್ಯದ ಘನತೆ, ಗೌರವಗಳಿಗೆ ತಕ್ಕಂತೆ ಈ ಕಾರ್ಯ ನಡೆಸಲು ಮಲ್ಲರು ಸಿದ್ಧತೆ ಮಾಡಿದರು. ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಹತ್ತಿರದ ಮತ್ತು ದೂರದ ಊರುಗಳಿಂದ ಜನರು ಮತ್ತು ರಾಜರು ತಂಡೋಪತಂಡವಾಗಿ ಬರಲಾರಂಭಿಸಿದರು. ಈ ದರ್ಶನಕ್ಕಾಗಿ ಮಲ್ಲರಾಜ 6 ದಿನಗಳ ಕಾಲದ ಅವಕಾಶ ಮಾಡಿಕೊಟ್ಟ. ಆ ವೇಳೆಗೆ ಮಕುಟ ಬಂಧನ ಎಂಬ ಮಂದಿರದಲ್ಲಿ ಚಿತಾವೇದಿಕೆ ಸಿದ್ಧವಾಯಿತು. 7ನೆಯ ದಿನ ಶರೀರವನ್ನು ಈ ವೇದಿಕೆಗೆ ತಂದು ಇರಿಸಲಾಯಿತು. ಆಗ ಒಂದು ಅಚ್ಚರಿಯ ಸಂಗತಿ ನಡೆಯಿತು. ಎಷ್ಟು ಬಾರಿ ಬೆಂಕಿ ಕೊಟ್ಟರೂ ಚಿತೆಗೆ ಅದು ಹತ್ತಲೇ ಇಲ್ಲ. ಇದಕ್ಕೆ ಕಾರಣ ಹುಡುಕುವ ಪ್ರಯತ್ನವೂ ನಡೆಯಿತು. ಕೊನೆಗೆ ಗೊತ್ತಾಯಿತು ಬುದ್ಧನ ದರ್ಶನಕ್ಕಾಗಿ ಬಹಳ ದೂರದಿಂದ ಮಹಾಕಾಶ್ಯಪ ಎಂಬಾತ ಬರುತ್ತಿದ್ದಾನೆ ಎಂದು. ಆ ಹೊತ್ತಿಗೆ ಮಹಾಕಾಶ್ಯಪ ಅಲ್ಲಿಗೆ ಬಂದು ಬುದ್ಧನ ದರ್ಶನ ಪಡೆದ. ಅನಂತರ ಕೊಟ್ಟ ಬೆಂಕಿ ಚಿತೆಗೆ ಹತ್ತಿಕೊಂಡಿತು. ಪರಮಾಶ್ಚರ್ಯದ ಸಂಗತಿ ಎಂದರೆ ಪ್ರಯಾಣ ಹೋಗುವ ಮೊದಲು ಸುಭದ್ರನಿಗೆ ದೀಕ್ಷೆ ಕೊಟ್ಟು ಅನಂತರ ಮಹಾಕಾಶ್ಯಪನಿಗೆ ಶರೀರದ ದರ್ಶನ ಆದ ಮೇಲೆ ಬುದ್ಧ ಪಂಚಭೂತಗಳಲ್ಲಿ ಲೀನವಾದ. ಮುನಿಗಳ ಕರ್ಮನಿಷ್ಠೆ ಎಂದರೆ ಏನು ಎಂಬುದು ಇದರಿಂದ ಅರಿವಾಗುತ್ತದೆ. ಸ್ಮಾರಕ ಸ್ತೂಪಗಳು. ಅಂತ್ಯ ಸಂಸ್ಕಾರ ಮುಗಿಯುವ ವೇಳೆಗೆ ಅಲ್ಲಿ ನೆರೆದಿದ್ದ ಹಲವಾರು ರಾಜರುಗಳು ಬುದ್ಧನ ಅಸ್ಥಿಯಲ್ಲಿ ತಮಗೂ ಪಾಲು ಬೇಕೆಂಬ ಬೇಡಿಕೆ ಇಟ್ಟರು. ಮಲ್ಲರು ಮೊದಲಿಗೆ ಈ ಬೇಡಿಕೆಗಳಿಗೆ ಸಮ್ಮತಿ ನೀಡಲಿಲ್ಲ. ತಾವೇ ಬುದ್ಧನಿಗೆ ಭವ್ಯವಾದ ಸ್ಮಾರಕ ನಿರ್ಮಿಸುವುದಾಗಿ ಹೇಳಿದರು. ಕೊನೆಗೆ ದ್ರೋಣ ಎಂಬ ಬ್ರಾಹ್ಮಣನು ಇದಕ್ಕೆ ಒಂದು ಪರಿಹಾರ ಸೂತ್ರ ಕೊಟ್ಟ. ಅದೇನೆಂದರೆ, ಯಾರು ಈ ಪವಿತ್ರ ಅವಶೇಷದ ಮೇಲೆ ಸ್ತೂಪ ನಿರ್ಮಿಸುವ ಭರವಸೆ ನೀಡುತ್ತಾರೋ ಅವರೆಲ್ಲರಿಗೂ ಒಂದೊಂದು ಭಾಗ ನೀಡಬೇಕು. ಇದರಂತೆ ಹಲವು ರಾಜರು ಪವಿತ್ರ ಅವಶೇಷ ಪಡೆದರು. ಇದರಿಂದ ರಾಜಗೃಹ, ವೈಶಾಲಿ, ಕಪಿಲವಸ್ತು, ಪಾವಪುರಿ, ಕುಶಿನಗರ ಮತ್ತು ಅಲಕಪುರಗಳಲ್ಲಿ ಪ್ರಥಮ ಸ್ತೂಪಗಳ ರಚನೆಯಾದವು. ಇವು ಪುಣ್ಯಕ್ಷೇತ್ರಗಳಾಗಿ ಈಗ ಯಾತ್ರಾ ಸ್ಥಳಗಳಾಗಿವೆ. ಬುದ್ಧನಿಗೂ ಹುಣ್ಣಿಮೆಗೂ ವಿಶೇಷ ನಂಟು. ಒಬ್ಬೊಬ್ಬ ಮಹಾತ್ಮನಲ್ಲೂ ಒಂದೊಂದು ಕಾಲ ವಿಶೇಷಗಳಿರುವುದನ್ನು ಕಾಣುತ್ತೇವೆ. ಬುದ್ಧನ ಜೀವನದಲ್ಲೂ ಇಂತಹ ಒಂದು ವಿಶೇಷ ಇದೆ. ಅದುವೇ ಹುಣ್ಣಿಮೆಯೊಂದಿಗಿನ ಸಂಬಂಧ. ಹುಟ್ಟಿನಿಂದ ಮರಣದವರೆಗೆ ಈ ಸಂಬಂಧ ಮುಂದುವರಿದಿದೆ. ಅದು ಇಂತಿದೆ. 1 ಜನನ ವೈಶಾಖ ಹುಣ್ಣಿಮೆ, ಶುಕ್ರವಾರ. 2 ಭೋಗದ ಅರಮನೆಯಿಂದ ನಿರ್ಗಮನ ಆಷಾಢ ಹುಣ್ಣಿಮೆ, ಸೋಮವಾರ. 3 ಬುದ್ಧನಾದದ್ದು ವೈಶಾಖ ಹುಣ್ಣಿಮೆ, ಬುಧವಾರ. 4 ಉರುವೇಲದಿಂದ ಮೃಗವನಕ್ಕೆ ಆಷಾಢ ಹುಣ್ಣಿಮೆಯಂದು. 5 ತಂದೆ ಶುದ್ಧೋಧನನ ಮರಣ ಶ್ರಾವಣ ಹುಣ್ಣಿಮೆ, ಶನಿವಾರ. 6 ನಿರ್ವಾಣ ವೈಶಾಖ ಹುಣ್ಣಿಮೆ, ಮಂಗಳವಾರ. ಜನನ
ಜ್ಞಾನ ಪಡೆದ ಮತ್ತು ನಿರ್ವಾಣ ಹೊಂದಿದ ದಿನಗಳಲ್ಲಿ ಇದ್ದುದು ವಿಶಾಖ ನಕ್ಷತ್ರ. ಹುಣ್ಣಿಮೆಯಿಂದ ಸಾಗರ ಉಕ್ಕಿ ಹರಿಯುತ್ತದೆ. ಚಂದ್ರನ ಬೆಳಕಿನಲ್ಲಿ ಪ್ರಕೃತಿ ಪ್ರಶಾಂತ ಮತ್ತು ಮೋಹಕವಾಗಿರುತ್ತದೆ. ಬುದ್ಧನ ಶರೀರ ಮತ್ತು ಬೋಧನೆಗಳು ಇದೇ ಗುಣಗಳನ್ನು ಹೊಂದಿದ್ದವು. ಸಾಗರದೋಪಾದಿಯಲ್ಲಿ ತಥಾಗತನನ್ನು ನೋಡಲು ಜನರು ಬರುತ್ತಿದ್ದರು. ಪ್ರಶಾಂತವನದಲ್ಲಿ ಬುದ್ಧನ ಬೋಧನೆಗಳನ್ನು ಕೇಳಿ ಅವನ ಅನುಸರಿಗಳೇ ಆಗುತ್ತಿದ್ದರು. ಬುದ್ಧನ ಅಯಸ್ಕಾಂತೀಯ ಶಕ್ತಿಗೆ ಮಾರು ಹೋಗದವರೇ ಇರಲಿಲ್ಲ. ಅದಕ್ಕಾಗಿಯೇ ಬೇಂದ್ರೆ ಹೇಳಿದರು, ಮಾನವನ ಉದ್ಧಾರಕ್ಕಾಗಿ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂದು. ಬುದ್ಧನ ಕಾಲ ಮತ್ತು ಗೋವಿಂದ ಪೈಗಳು. ಬುದ್ಧ 80 ವರ್ಷಗಳ ಕಾಲ ಬದುಕಿದ್ದ. ಈ ಬಗ್ಗೆ ಯಾರಲ್ಲೂ ಜಿಜ್ಞಾಸೆ ಇಲ್ಲ. ಆದರೆ ಯಾವ ಕಾಲದಲ್ಲಿ ಎಂಬ ಬಗ್ಗೆ ಜಿಜ್ಞಾಸೆ ಇದೆ. ಇಡೀ ದೇಶದಲ್ಲಿ ಸರ್ವಸಾಮಾನ್ಯ ಈಗ ನಂಬಿರುವ ಕಾಲ ಎಂದರೆ ಕ್ರಿಸ್ತಪೂರ್ವ 567 ರಿಂದ 487. ಗೋವಿಂದ ಪೈಗಳು ನಿರ್ಧರಿಸಿರುವ ಕಾಲ ಇದಕ್ಕೆ ಭಿನ್ನವಾಗಿದೆ. ಇವರ ಪ್ರಕಾರ ಸಿದ್ಧಾರ್ಥನ ಜನನ ಕ್ರಿಸ್ತಪೂರ್ವ 581 ಮಾರ್ಚ್ 30 ಶುಕ್ರವಾರ. ಅರಮನೆಯಿಂದ ನಿರ್ಗಮನ ಕ್ರಿಸ್ತಪೂರ್ವ 553 ಜೂನ್ 18 ಮಂಗಳವಾರ. ಬುದ್ಧನಾದದ್ದು ಕ್ರಿಸ್ತಪೂರ್ವ 546 ಏಪ್ರಿಲ್ 3 ಬುಧವಾರ. ತಂದೆ ಶುದ್ಧೋಧನನ ಮರಣ ಕ್ರಿಸ್ತಪೂರ್ವ 541 ಜುಲೈ 6 ಶನಿವಾರ. ಬುದ್ಧನ ನಿರ್ವಾಣ ಕ್ರಿಸ್ತಪೂರ್ವ 501 ಏಪ್ರಿಲ್ 15 ಮಂಗಳವಾರ. ಇಷ್ಟೊಂದು ನಿಖರವಾಗಿ ಬುದ್ಧನ ಕಾಲ ನಿರ್ಣಯವನ್ನು ದೇಶದ ಬೇರಾವ ಇತಿಹಾಸಕಾರನೂ ಮಾಡಿಲ್ಲ. ಆಶ್ಚರ್ಯವೆಂದರೆ ಯಾವ ಇತಿಹಾಸಕಾರನೂ ಪೈಗಳ ಈ ನಿರ್ಣಯವನ್ನು ಚರ್ಚಿಸಿಲ್ಲ ಮತ್ತು ಖಂಡಿಸಿಯೂ ಇಲ್ಲ. ಇದಕ್ಕಾಗಿ ಗೋವಿಂದ ಪೈಗಳು ಪ್ರಪಂಚದಾದ್ಯಂತ ಆಗ ಲಭ್ಯವಿದ್ದ ಎಲ್ಲ ದಾಖಲೆಗಳನ್ನು ಮತ್ತು ಬೌದ್ಧ ಗ್ರಂಥಗಳನ್ನು ಜಾಲಾಡಿ ಕಾಲ ನಿರ್ಧರಿಸಿದ್ದಾರೆ. ಹೆಚ್ಚಿನ ಆಧಾರಗಳು ಬೇರೆ ಬೇರೆ ಭಾಷೆಗಳಲ್ಲಿ ಇದ್ದು ಅವುಗಳನ್ನು ಮೂಲದಲ್ಲೇ ಓದಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಬಹುಭಾಷಾ ಪಾಂಡಿತ್ಯ ಬೇರೆಯವರಿಗೆ ಇಲ್ಲದಿದ್ದ ಕಾರಣ ಪೈಗಳವರನ್ನು ಖಂಡಿಸುವುದಿರಲಿ, ಅವರ ಲೇಖನವನ್ನು ಓದುವ ಪ್ರಯತ್ನವನ್ನೂ ಮಾಡಿಲ್ಲ. ಇದು ಇತಿಹಾಸಕಾರರಾಗಿ ಪೈಗಳವರು ಹೊಂದಿದ್ದ ಪಾಂಡಿತ್ಯಕ್ಕೆ ಹಿಡಿದ ಕನ್ನಡಿಯಾದರೂ ಒಬ್ಬ ಮಹಾನ್ ಇತಿಹಾಸಕಾರ, ಗೋವಿಂದ ಪೈ, ಇನ್ನು ಕತ್ತಲೆಯ ಕೋಣೆಯಲ್ಲಿರುವುದು ಖೇದದ ಸಂಗತಿ. ತಥಾಗತ ಬುದ್ಧನ ಧರ್ಮಬೋಧನೆ ಎಲ್ಲ ಜೀವನಕ್ಕೆ ಸರಿಯಾದ ಬೆಳಕನ್ನು ಕೊಟ್ಟಲ್ಲಿ ಪ್ರಾಯಃ ಗೋವಿಂದ ಪೈಗಳು ಇತಿಹಾಸದ ಕತ್ತಲೆಯಿಂದ ಹೊರಬರಬಹುದು. 4 ವ್ಯಕ್ತಿತ್ವ ವಿಕಸನ. ಒತ್ತಡ ನಿರ್ವಹಣೆ ಹೇಗೆ? ಒತ್ತಡವನ್ನು ಚತುರತೆಯಿಂದ ಎದುರಿಸುವುದು ತಂತ್ರಗಾರಿಕೆ. ಒತ್ತಡಗಳಲ್ಲಿಯೇ ಕಳೆದು ಹೋಗದೆ ಸಮರ್ಥವಾಗಿ ನಿಭಾಯಿಸುವ ಕಾರ್ಯವಿಧಾನವೇ ಕೋಪಿಂಗ್ ಮೆಕ್ಯಾನಿಸಂ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕೋಪಿಂಗ್ ಮೆಕ್ಯಾನಿಸಂ ಬಹಳ ಸಹಾಯಕ. ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ ಬಹುಜನರನ್ನು ಕಾಡುತ್ತಿದೆ. ಈ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಇಲ್ಲದಿದ್ದರೆ ಗಂಭೀರವಾದ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗುವ ಅಪಾಯವಿದೆ. ಹಾಗಾದರೆ ಮಾನಸಿಕ ಒತ್ತಡ ನಿವಾರಣೆ ಹೇಗೆ? ಸಂಬಂಧಗಳು, ವೃತ್ತಿ ಜೀವನ, ಆರ್ಥಿಕ ತೊಂದರೆಗಳು, ವೈಯಕ್ತಿಕ ಸಮಸ್ಯೆಗಳು, ಯಾವುದು ಒತ್ತಡ ತರದು? 16 ಮೂಲೆಗಳಿಂದ ಒಂದಿಲ್ಲೊಂದು ಆತಂಕ ವೇಷ ಬದಲಿಸಿಕೊಂಡು ಧುತ್ತನೆ ಎದುರಾಗುತ್ತಲೇ ಇರುವುದು. ಒತ್ತಡವನ್ನು ಸಂಪೂರ್ಣವಾಗಿ ಹೊರದಬ್ಬಲು ಆಗುವುದಿಲ್ಲ. ಹಾಗೆ ಒಂದು ಮಟ್ಟಿಗಿನ ಒತ್ತಡವೂ ಅಗತ್ಯವೇ. ಅದು ನಾವು ಕಾರ್ಯೋನ್ಮುಖರಾಗುವಂತೆ ಉತ್ತೇಜಿಸುತ್ತದೆ. ಆದರೆ ಬದುಕೆ ಒತ್ತಡದ ಗೂಡಾಗಿ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹಾನಿ ಮಾಡಲು ತೊಡಗಿದರೆ ದೊಡ್ಡ ಫಜೀತಿ. ಟೆನ್ಷನ್ ತಲೆಗೇರುವ ಮೊದಲು ಕೆಲವು ಕ್ರಮಗಳನ್ನು ತೆಗೆದುಕೊಂಡರೆ ಜೀವನ ಸಹ್ಯವೂ ಸುಗಮವೂ ಆಗಬಹುದು. ಈ ನಿಟ್ಟಿನಲ್ಲಿ ನಮಗೆ ಬಹಳವಾಗಿ ಉಪಯೋಗಕ್ಕೆ ಬರುವುದೇ ಕೋಪಿಂಗ್ ಮೆಕ್ಯಾನಿಸಂ. ಕೋಪಿಂಗ್ ಎಂದರೆ ನಿಭಾಯಿಸುವಿಕೆ. ಒತ್ತಡವನ್ನು ಚತುರತೆಯಿಂದ ಎದುರಿಸುವುದು ತಂತ್ರಗಾರಿಕೆ. ಮಾನಸಿಕ ಒತ್ತಡಗಳಲ್ಲಿಯೇ ನಾವು ಕಳೆದು ಹೋಗದೆ ಸಮರ್ಥವಾಗಿ ನಿಭಾಯಿಸುವ ಕಾರ್ಯವಿಧಾನವೇ ಕೋಪಿಂಗ್ ಮೆಕ್ಯಾನಿಸಂ. ಇವು ಒತ್ತಡದ ಸನ್ನಿವೇಶಗಳ ಮಧ್ಯೆ ಭಾವನಾತ್ಮಕ ಸಮತ್ವವನ್ನು ಕಾಪಾಡಿಕೊಂಡು ಕಷ್ಟದ ಪರಿಸ್ಥಿತಿಗಳಿಗೆ ಒಗ್ಗಿಕೊಂಡು ಮುಂದಿನ ಹೆಜ್ಜೆ ಇಡುವಂತೆ ಪ್ರೇರೇಪಿಸುತ್ತದೆ. ಆಗಾಗ್ಗೆ ತಲೆ ಎತ್ತಿ ದಿಗಿಲುಗೊಳಿಸುವ ಸ್ಟ್ರೆಸರ್ಗಳನ್ನು ಸೂಕ್ತವಾಗಿ ಸಂಭಾಳಿಸಲು ಕಲಿತರೆ ಅದರಿಂದ ಉದ್ಭವವಾಗುವ ಆತಂಕ, ಕೋಪ, ಖಿನ್ನತೆ ಮುಂತಾದ ಮಾನಸಿಕ ವ್ಯತ್ಯಯಗಳು ಹಾಗೂ ಒತ್ತಡ ತಂದಿಕ್ಕುವ ಗಂಭೀರ ದೈಹಿಕ ವ್ಯಾಧಿಗಳಿಂದ ದೂರ ಉಳಿಯಬಹುದು. ಒತ್ತಡ, ಅಸಮರ್ಪಕ ಕೋಪಿಂಗ್. ನಾವು ಹುಟ್ಟಿದಾಗಿನಿಂದಲೂ ಒಂದಿಲ್ಲೊಂದು ಒತ್ತಡದ ಸನ್ನಿವೇಶಗಳನ್ನು ಎದುರಿಸುತ್ತಲೇ ಬಂದಿದ್ದೇವೆ.
ಆದರೆ ಸಮರ್ಪಕವಾಗಿ ನಿಭಾಯಿಸುವ ಮಾರ್ಗವನ್ನು ಕಲಿತಿದ್ದೇವೆಯೇ ಒಮ್ಮೆ ಅವಲೋಕಿಸಿಕೊಳ್ಳಬೇಕು. ಒತ್ತಡ ಎದುರಾದಲ್ಲಿ ವಿಪರೀತ ಕೋಪಿಸಿಕೊಂಡು ಕಿರುಚಾಡುವುದು, ದೂರುವುದು, ಅತಿಯಾದ ನಿದ್ದೆ, ವಿಪರೀತ ತಿನ್ನುವುದು, ಅನಗತ್ಯವಾಗಿ ಖರ್ಚು ಮಾಡುವುದು, ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸದೆ ತಪ್ಪಿಸಿಕೊಳ್ಳುವುದು, ಒಂಟಿಯಾಗಿರಲು ಬಯಸುವುದು, ತುಂಬಾ ಯೋಚಿಸುವುದು, ತೊಂದರೆಗಳನ್ನು ಮರೆಯಲು ಮಾದಕ ವ್ಯಸನದ ಮೊರೆ ಹೋಗುವುದು ಮೊದಲಾದವುಗಳಲ್ಲಿ ತೊಡಗಿಕೊಳ್ಳುವವರು ನಾವಾಗಿದ್ದರೆ ನಮ್ಮ ನಿಭಾಯಿಸುವಿಕೆ ದೋಷಪೂರಿತವಾಗಿದೆ, ಕಲಿಕೆಯ ಅಗತ್ಯವಿದೆ ಎಂದರ್ಥ. ಒತ್ತಡಕ್ಕೆ ಪ್ರತಿಯಾಗಿ ಪ್ರತಿಕ್ರಿಯಿಸುವುದು ಆ ಕ್ಷಣಕ್ಕೆ ನೈಜ ಸಮಸ್ಯೆಯನ್ನು ಮರೆಮಾಚಿದಂತೆ ಕಂಡರೂ ಅವೇ ಮತ್ತಷ್ಟು ಹೊರೆಯನ್ನು ಪೇರಿಸಿ ಬದುಕನ್ನು ಮತ್ತು ಭಾರಗೊಳಿಸಿ ಬಿಡುವುದು. ಒತ್ತಡಕ್ಕೆ ಒತ್ತಡ ಪೋಣಿಸುವ ಇವು ಅಸಮರ್ಪಕ ನಿರ್ವಹಣಾ ವಿಧಾನಗಳು. ಇವುಗಳನ್ನು ಮಾಡದಿರಲು ಯತ್ನಿಸಿದರೆ ಜೀವನ ಜಟಿಲಗೊಳಿಸುವುದನ್ನು ತಪ್ಪಿಸಿಕೊಳ್ಳಬಹುದು. ಒತ್ತಡದ ಜೀವನ ಶೈಲಿ. ನಮ್ಮದು ಒಂದು ತರಹ ಒತ್ತಡ ಪ್ರಧಾನ ಜೀವನ. ನಮ್ಮ ಬದುಕಿನ ಆದ್ಯತೆಗಳನ್ನು ಒತ್ತಡ ನಿರ್ಧರಿಸುತ್ತದೆ. ಆದ್ದರಿಂದ ಈ ಕ್ಷಣಕ್ಕೆ ಯಾವುದು ಒತ್ತಡ ನೀಡುತ್ತಿದೆಯೋ ಆ ಕೆಲಸ, ಆಲೋಚನೆಯೇ ತುಂಬಾ ಮುಖ್ಯವೆನಿಸಿ ನಾವು ಅದರ ಹಿಂದೆ ಓಡಿಬಿಡುತ್ತೇವೆ. ಒತ್ತಡ ಶಮನವೇ ಪ್ರಮುಖವಾಗುತ್ತಾ ಆ ಬಿರುಗಾಳಿಯಲ್ಲಿ ನಮ್ಮ ಪ್ರೀತಿ ಪಾತ್ರರು, ಪ್ಯಾಷನ್, ಅಂತರ್ಬೆಳವಣಿಗೆಗಳು ಎಂಬ ಜತನವಾದ ವಿಚಾರಗಳೇ ಜಾರಿ ಹೋಗುತ್ತವೆ. ನಿರಾಳವಾಗಿ ಉಸಿರಾಡಿಕೊಂಡಿರಲು ಪುರುಸೊತ್ತಿಲ್ಲದಾಗ ಮತ್ಯಾವ ಆರೋಗ್ಯಕರ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು ಸಮಯ ನೀಡಲಾಗದು. ಏನಿದ್ದರೂ ಒತ್ತಡ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿಯೋ ನಿಭಾಯಿಸಲು ಆಗದಷ್ಟು ಮಾನಸಿಕ ಸ್ಥಿತಿ ತೀರಾ ಹದಗೆಡಿಸಿದಾಗಲಷ್ಟೇ ನಮ್ಮ ಗಮನ ಒತ್ತಡ ನಿಭಾಯಿಸುವತ್ತ ಹೋಗುತ್ತದೆ. ಕೋಪಿಂಗ್ ವಿಧಾನ. ಸಮರ್ಪಕ ಕಾರ್ಯವಿಧಾನಗಳು ಒತ್ತಡ ನಿಭಾಯಿಸಬಲ್ಲ ದಾರಿ ಕಾಣಲು ಸಹಕರಿಸುತ್ತವೆ. ಒತ್ತಡ ಸಂಭಾಳಿಸುವ ಮಾರ್ಗಗಳು ಹಲವು. ಇದರಲ್ಲಿ ನಮಗೆ ಸಿಲುಕಿಕೊಂಡಿರುವ ಸಂದರ್ಭಕ್ಕೆ ಸರಿಯಾದುದನ್ನು ಆಯ್ದುಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ವಿವೇಚನೆಗೆ ಬಿಟ್ಟದ್ದು. ಪ್ರಮುಖವಾದ ಸಮರ್ಪಕ ಕಾರ್ಯವಿಧಾನಗಳು ಇವು. ಭಾವಕೇಂದ್ರಿತ ಸಂಭಾಳಿಸುವಿಕೆ. ಭಾವನೆ ಬದುಕಿಗೆ ಬಣ್ಣ ತುಂಬುವುದು. ಆದರೆ ಟೆನ್ಷನ್ ಹೆಚ್ಚಾದಾಗ ಈ ಭಾವನೆಗಳ ಓತಪ್ರೋತವೇ ನಮ್ಮನ್ನು ಕಾಡಿಬಿಡುವುದು. ಕೋಪ, ಆವೇಶ, ಮುನಿಸು, ಚುಚ್ಚುಮಾತು, ಪ್ರಪಂಚವನ್ನು ದೂರುವುದು, ತನ್ನನ್ನೇ ದೂಷಿಸಿಕೊಳ್ಳುವುದು ಎಲ್ಲವೂ ಭಾವಾವೇಶದ ಹಲವು ರೂಪಗಳು. ಪರಿಸ್ಥಿತಿ ನಿಯಂತ್ರಣ ಮೀರಿದಾಗ ಮನಸ್ಥಿತಿಯ ನಿಯಂತ್ರಣದಿಂದ ಒತ್ತಡ ಕಡಿಮೆ ಮಾಡಿಕೊಳ್ಳುವುದೇ ಭಾವನೆ ಕೇಂದ್ರಿತವಾದ ಸಂಭಾಳಿಸುವಿಕೆ. ಉದಾಹರಣೆಗೆ, ವೃತ್ತಿ ಜೀವನದಲ್ಲಿ ಒತ್ತಡ ಅತಿಯಾಗಿದ್ದಾಗ ಆಧಾರವಾಗಿರುವ ಕೆಲಸವನ್ನೇ ಬಿಟ್ಟು ಬಿಡುತ್ತೇನೆ ಎನ್ನಲಾಗದು. ಆರಾಮವಾಗಿ ಕೆಲಸ ಮಾಡುವುದನ್ನು ಕಲಿತಾಗ ಸನ್ನಿವೇಶವನ್ನು ನಿಭಾಯಿಸಬಹುದು. ಸಮಸ್ಯೆ ಕೇಂದ್ರಿತ ಕೋಪಿಂಗ್. ಸಮಸ್ಯೆ ಉಂಟು ಮಾಡುತ್ತಿರುವ ಸನ್ನಿವೇಶವನ್ನೇ ಬದಲಿಸಲು ಸಾಧ್ಯವಿದೆಯೇ? ಹಾಗಿದ್ದಾಗ ಸನ್ನಿವೇಶವನ್ನೇ ಬದಲಿಸಿ ಸಮಸ್ಯೆಯಿಂದ ಹೊರಬರಲು ಯೋಜಿಸಬಹುದು. ಉದಾಹರಣೆಗೆ, ಒಂದು ಯೋಜನೆ ಕೆಲಸ ಮಾಡದಿದ್ದಾಗ ಅದಕ್ಕೆ ಪರ್ಯಾಯ ಯೋಜನೆ ರೂಪಿಸಲು ತೊಡಗುವುದು. ಅರ್ಥ ಕೇಂದ್ರಿತ ಕೋಪಿಂಗ್. ಋಣಾತ್ಮಕ ಅನುಭವಗಳಲ್ಲಿ ಅಡಗಿರಬಹುದಾದ ಜೀವನ ಪಾಠವನ್ನು ಅರ್ಥೈಸಿಕೊಳ್ಳಲೆತ್ನಿಸಿದಾಗ ಒತ್ತಡದಿಂದ ವ್ಯಗ್ರಗೊಂಡ ಮನಸ್ಸು ಸಮಾಧಾನಕ್ಕೆ ಬರುವುದು. ಉದಾಹರಣೆಗೆ, ಹೇಗೆ ಈ ಸಮಸ್ಯೆ ತನ್ನನ್ನು ಗಟ್ಟಿಯಾಗಿಸುತ್ತಿದೆ ಎಂದು ಅರ್ಥ ಮಾಡಿಕೊಂಡು ನಿರಳವಾಗಲೆತ್ನಿಸುವುದು. ಸಾಮಾಜಿಕ ಬೆಂಬಲ ಕೇಂದ್ರಿತ ಕೋಪಿಂಗ್. ಭಾವನಾತ್ಮಕ ಸಂಪನ್ಮೂಲಗಳ ನೆರವನ್ನು ಹೊಂದಲು ಮುಂದಾಗುವುದರ ಮೂಲಕ ಒತ್ತಡದ ಸನ್ನಿವೇಶವನ್ನು ಸಂಭಾಳಿಸುವುದು. ಉದಾಹರಣೆಗೆ, ಆತ್ಮೀಯರೊಡನೆ ಹಂಚಿಕೊಂಡು ಭಾವನಾತ್ಮಕ, ಆರ್ಥಿಕ ಬೆಂಬಲ ಹೊಂದುವುದು. ಒತ್ತಡ ನಿಭಾಯಿಸಲು ಅಗತ್ಯ ಕೌಶಲಗಳು. ಒತ್ತಡಕ್ಕೆ ಕಾರಣ ಸಮಸ್ಯೆಗಳು. ಯಾವ ಮಾರ್ಗದಲ್ಲಿ ಕಾರ್ಯೋನ್ಮುಖರಾದರೆ ಸಮಸ್ಯೆಗಳನ್ನು, ಅದರ ಪರಿಣಾಮಗಳನ್ನು ಸರಳೀಕರಿಸಿಕೊಳ್ಳಬಹುದು ಎನ್ನುವುದನ್ನು ಕಂಡುಕೊಂಡರೆ ಚಿಕ್ಕ ಪುಟ್ಟ ತೊಂದರೆಗಳು ಮುಖಾಮುಖಿಯಾದಾಗ ನಾವು ಅಧೀರರಾಗುವುದಿಲ್ಲ. ನಮ್ಮ ಆಲೋಚನೆ, ವರ್ತನೆ, ದಿನನಿತ್ಯದ ಅಭ್ಯಾಸಗಳಲ್ಲಿನ ಸಣ್ಣ ಬದಲಾವಣೆಯು ಸ್ವಸ್ಥ ಜೀವನವನ್ನು ಅಪ್ಪುವಲ್ಲಿ ನೆರವಾಗುತ್ತದೆ. ಯಾವ ವಿಚಾರ ಒತ್ತಡಕ್ಕೆ ಕಾರಣವಾಗಿದೆ ಅವಲೋಕಿಸಿ. ಪ್ರಜ್ಞಾಪೂರ್ವಕ ಅವಲೋಕನದಿಂದ ಒತ್ತಡಕ್ಕೆ ಕಾರಣವಾದ ಸಮಸ್ಯೆ ಗಮನಕ್ಕೆ ಬರುತ್ತದೆ. ಒತ್ತಡವನ್ನು ನಿಭಾಯಿಸಲು ಈಗಾಗಲೇ ನೀವು ಯಾವ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದ್ದೀರಾ ಪರಿಶೀಲಿಸಿಕೊಳ್ಳಿ. ಕೆಲವು ಕೋಪಿಂಗ್ ಕಾರ್ಯವಿಧಾನಗಳು ನಿಮಗಿರುವ ನಿರೀಕ್ಷೆಯನ್ನು ತಗ್ಗಿಸಲು, ಜವಾಬ್ದಾರಿ ಹೆಚ್ಚಿಸಿಕೊಳ್ಳಲು ಪ್ರೇರೇಪಿಸುತ್ತವೆ. ಸಮಸ್ಯೆಯನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಲೆತ್ನಿಸಿ.
ಇದೇ ಪರಿಸ್ಥಿತಿ ನಿಮ್ಮ ಆತ್ಮೀಯರಿಗೆ ಇದ್ದಿದ್ದಲ್ಲಿ ಅದನ್ನು ನೀವು ಹೇಗೆ ನೋಡುತ್ತಿದ್ದಿರಿ ಎಂದು ಯೋಚಿಸಿ. ಈವರೆಗೂ ಕಾಣದ ಚಿತ್ರಣ, ಹೊಳೆಯದ ಉಪಾಯ ಗೋಚರಿಸಬಹುದು. ಸಕ್ರಿಯರಾಗಿ, ಒತ್ತಡದಿಂದ ನಿಮ್ಮ ಯೋಜನೆ, ಆತ್ಮವಿಶ್ವಾಸ, ಪ್ರಯತ್ನಗಳ ಮೇಲೆಯಾಗುತ್ತಿರಬಹುದಾದ ಋಣಾತ್ಮಕ ಪರಿಣಾಮವನ್ನು ಗುರುತಿಸಿ ಕ್ರಮ ಕೈಗೊಳ್ಳಿ. ರೆಸಿಲಿಯನ್ಸ್ ರೂಢಿಸಿಕೊಳ್ಳಿ. ರೆಸಿಲಿಯನ್ಸ್ ಎಂದರೆ ಮಾನಸಿಕ ಸ್ಥಿತಿಸ್ಥಾಪಕತ್ವ. ಕಷ್ಟ, ನೋವುಗಳಿಂದ ಸಂಪೂರ್ಣ ಜರ್ಜರಿತರಾಗದೆ ಇಷ್ಟಿಷ್ಟೇ ಪುಟಿದೆದ್ದು ಜೀವನೋತ್ಸಾಹ, ಆಂತರಿಕ ಚೈತನ್ಯ ನಶಿಸಿ ಹೋಗದಂತೆ ಕಪ್ಪಿಡುವತ್ತ ಸಣ್ಣ ಹೆಜ್ಜೆಗಳನ್ನಿಡಿ. ಹಾಸ್ಯ ಪ್ರಜ್ಞೆ ಇರಲಿ. ಜೀವನವನ್ನು ತಿಳಿಯಾಗಿ, ತೊಂದರೆಗಳನ್ನು ಹಾಸ್ಯದ ದೃಷ್ಟಿಯಿಂದ ನೋಡಿದಾಗ ಸಮಸ್ಯೆ ಕಗ್ಗಂಟಾಗುವುದಿಲ್ಲ. ಕಷ್ಟವನ್ನು ಸರಳಗೊಳಿಸಬಲ್ಲ ಶಕ್ತಿ ಹಾಸ್ಯಕ್ಕಿದೆ. ಪ್ರೊಆಕ್ಟಿವ್ ಆಗಿ. ಬದುಕು ತೆರೆದಿಡುವ ಅನಿರೀಕ್ಷಿತಗಳಿಗೆ ಸಿದ್ಧವಿರಲು ಸಾಧ್ಯವಿಲ್ಲ. ಆದರೆ ದೃಷ್ಟಿಗೆ ನಿಲುಕುತ್ತಿರುವ ಸಂಭಾವ್ಯ ಒತ್ತಡಗಳು ಕ್ರಮೇಣ ಮೈಮೇಲೆ ಬಿದ್ದು ಕಾಡದಂತೆ ನೋಡಿಕೊಳ್ಳುವುದು ಪ್ರೊಆಕ್ಟಿವ್ ಕೋಪಿಂಗ್. ಇದೊಂದು ತರಹ ಯೋಜಿಸಿ ಒತ್ತಡಗಳನ್ನು ಮ್ಯಾನೇಜ್ ಮಾಡುವುದು. ಕೌಟುಂಬಿಕ ವೃತ್ತಿ ಜೀವನದಲ್ಲಿ ಕಾದು ಕುಳಿತಿರುವ ಜವಾಬ್ದಾರಿಗಳನ್ನು ನಿರ್ವಹಿಸುವುದು, ಮುಂದಿರುವ ಕರ್ತವ್ಯಗಳಿಗೆ ಮಾನಸಿಕವಾಗಿ ಸನ್ನದ್ಧರಾಗುವುದರಿಂದ ಒತ್ತಡದ ಪ್ರಮಾಣವನ್ನು ಇಳಿಸಿಕೊಳ್ಳಲು ಆಗುವುದು. ಆರೋಗ್ಯಕರ ಹವ್ಯಾಸ ಅಳವಡಿಸಿಕೊಳ್ಳಿ. ಒಳ್ಳೆಯ ನಿದ್ದೆ, ಆರೋಗ್ಯಕರ ಆಹಾರ, ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡಿಟ್ಟುಕೊಳ್ಳುವುದು, ಟೈಮ್ ಮ್ಯಾನೇಜ್ಮೆಂಟ್ನತ್ತ ಗಮನ ಹರಿಸುವುದು, ರಿಲ್ಯಾಕ್ಸೇಷನ್, ಡೈರಿ ಬರೆಯುವುದು, ಯೋಗ, ಧ್ಯಾನ, ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದು ಎಲ್ಲವೂ ದೇಹ, ಮನಸ್ಸುಗಳನ್ನು ಪ್ರಫುಲ್ಲಗೊಳಿಸುತ್ತಾ ಒತ್ತಡ ನಿಭಾಯಿಸುವಲ್ಲಿ ನೆರವಾಗುವ ಅತ್ಯುತ್ತಮ ವಿಧಾನಗಳು. 5. ಆರೋಗ್ಯ. ಮಾವಿಗೆ ಔಷಧೀಯ ಗುಣವೂ ಇದೆ. ಹುಳಿ ಇಲ್ಲದ ಮಾವಿನ ಹಣ್ಣಿಗೆ ವಾತ, ಪಿತ್ತ ದೋಷಗಳನ್ನು ನಿವಾರಿಸುವ ಗುಣವಿದೆ. ಬೇಸಿಗೆಯಲ್ಲಿ ಕಾಡುವ ಸುಸ್ತು, ಬಾಯಾರಿಕೆ, ಉಷ್ಣಬಾಧೆ ನಿಗ್ರಹಿಸುವ ಶಕ್ತಿಯೂ ಇದೆ. ಹೀಗಾಗಿ ಮಾವು ಔಷಧಕ್ಕೂ ಸೈ ಎನಿಸಿದೆ. ಮಾವು ರುಚಿಯಾಗಿದೆ ಎಂಬ ಒಂದೇ ಕಾರಣಕ್ಕೆ ಈ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆದಿರಲು ಸಾಧ್ಯವಿಲ್ಲ. ರುಚಿಯಾಗಿರುವುದಷ್ಟೇ ಅಲ್ಲದೆ ಅತ್ಯಂತ ಆರೋಗ್ಯಕರವೂ ಆಗಿರುವ ಕಾರಣ ಇದು ಹಣ್ಣುಗಳ ರಾಜ. ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ನಮ್ಮ ದೇಹದಲ್ಲಿ ಆಗುವ ಏರುಪೇರುಗಳನ್ನು, ವಿವಿಧ ರೀತಿಯ ಸಮಸ್ಯೆಗಳನ್ನು ನಿವಾರಿಸುವ ಗುಣ ಮಾವಿನ ಹಣ್ಣಿಗಿದೆ. ಮಾವಿನ ಹಣ್ಣಿನ ಸೇವನೆಯಿಂದ ದೇಹಕ್ಕೆ ಆಗುವ ಪ್ರಯೋಜನಗಳು ಹಲವು. ಇದು ಮಾವಿನ ಗುಣ. ಚೆನ್ನಾಗಿ ಹಣ್ಣಾಗಿರುವ, ಸ್ವಲ್ಪವೂ ಹುಳಿ ಇಲ್ಲದ ಮಾವಿನ ಹಣ್ಣು ವಾತ ಮತ್ತು ಪಿತ್ತ ದೋಷಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಧಾತುಗಳ ಪೋಷಣೆಯನ್ನು ಮಾಡುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡುವ ಸುಸ್ತು, ಉಷ್ಣ ಅಥವಾ ಅತಿಯಾದ ಬಾಯಾರಿಕೆ ಇವೆಲ್ಲವನ್ನು ಮಾವಿನ ಹಣ್ಣಿನ ಸೇವನೆಯು ಕಡಿಮೆ ಮಾಡುತ್ತದೆ. ಸಪ್ತಧಾತುಗಳಿಗೆ ಪುಷ್ಟಿಯನ್ನು ಕೊಡುವ ಗುಣವನ್ನು ಹೊಂದಿರುವ ಕಾರಣದಿಂದ ಇದು ಮಾಂಸಖಂಡಗಳು, ಮೂಳೆ, ಮಜ್ಜೆಗಳಿಗೆಲ್ಲ ಪೋಷಣೆಯನ್ನು ಕೊಟ್ಟು ಲೈಂಗಿಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಆಯುರ್ವೇದದ ಭಾವಪ್ರಕಾಶ ನಿಘಂಟು ಎಂಬ ಗ್ರಂಥದಲ್ಲಿ ಮಾವಿನ ಹಣ್ಣಿನ ವಿವರಣೆಯನ್ನು ನೀಡುವಾಗ ಶುಕ್ರ ವಿವರ್ಧನಂ ಎಂದು ಕರೆದಿದ್ದಾರೆ. ಅಂದರೆ ಇದು ಅಂಡಾಣು ಮತ್ತು ವೀರ್ಯಾಣುಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದರ್ಥ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ದೋಷಗಳನ್ನು ಹೊಂದಿರುವಂಥವರು ಮತ್ತು ಸಂತಾನೋತ್ಪತ್ತಿಗೆ ಯೋಜಿಸುತ್ತಿರುವವರು ಮಾವಿನ ಹಣ್ಣನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದು. ಇದು ಹೃದಯದ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮನೋಬಲವನ್ನು ಹೆಚ್ಚಿಸುತ್ತದೆ. ದೇಹದ ಕಾಂತಿಯನ್ನು ಒಳಗಿನಿಂದ ಹೆಚ್ಚಿಸುತ್ತದೆ. ಸಿಹಿಯಾಗಿದ್ದರೂ ಸ್ವಲ್ಪ ಹುಳಿ ರುಚಿಯನ್ನು ಕೂಡ ಹೊಂದಿರುವ ಮಾವಿನ ಹಣ್ಣುಗಳಿಗೆ ವಿಶೇಷವಾಗಿ ಹೃದಯದ ಶಕ್ತಿಯನ್ನು ಹೆಚ್ಚಿಸುವ ಗುಣವಿದೆ. ಆದರೆ ಹುಳಿ ರುಚಿಯನ್ನು ಹೊಂದಿರುವ ಮಾವಿನ ಹಣ್ಣನ್ನು ಅತಿಯಾಗಿ ಸೇವಿಸಿದರೆ ದೇಹದಲ್ಲಿ ಪಿತ್ತ ಹೆಚ್ಚಾಗಿ ಕೆಲವು ಸಮಸ್ಯೆಗಳಾಗಬಹುದು. ಆಧುನಿಕ ವಿಜ್ಞಾನ ಕೂಡ ಮಾವು ದೇಹದ ಪೋಷಣೆಯ ವಿಷಯದಲ್ಲಿ ಹಣ್ಣುಗಳ ರಾಜ ಎಂಬುದನ್ನು ಒಪ್ಪಿಕೊಳ್ಳುತ್ತದೆ. ಮಾವು ಕನಿಷ್ಠ 20 ರೀತಿಯ ವಿವಿಧ ವಿಟಮಿನ್ಗಳು ಮತ್ತು ಖನಿಜಾಂಶಗಳನ್ನು ಹೊಂದಿದೆ. 2 ಮಾಧ್ಯಮ ಗಾತ್ರದ ಮಾವಿನ ಹಣ್ಣುಗಳನ್ನು ಸೇವಿಸಿದರೆ ಒಂದು ದಿನಕ್ಕೆ ಬೇಕಾದ ವಿಟಮಿನ್ ಸಿ ಸಿಕ್ಕಿಬಿಡುತ್ತದೆ. ಇದರಲ್ಲಿ ವಿಟಮಿನ್ ಎ, ಬಿ6, ಇ, ಕೆ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫೋಲೇಟ್, ತಾಮ್ರ, ನಾರಿನಂಶ, ಪ್ರೋಟೀನ್ ಮುಂತಾದ ಪೋಷಕಾಂಶಗಳ ಜೊತೆಗೆ ಮ್ಯಾಂಗಿಫೆರಿನ್, ಕೆಟಾಚಿನ್ ಅಂತಹ ಎಷ್ಟೋ ರೀತಿಯ ಸಸ್ಯಜನ್ಯ ಸಹಕಾರಿ ಸಂಯುಕ್ತಗಳನ್ನು ಹೊಂದಿದೆ. ಹಲವು ಸಂಶೋಧನೆಗಳ ಪ್ರಕಾರ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ, ಹೃದಯದ ಆರೋಗ್ಯವನ್ನು ಕಾಪಾಡುವ, ಕರುಳಿನ ವಾತಾವರಣವನ್ನು ಸರಿ ಮಾಡುವ,
ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವ ಕೆಲವು ರೀತಿಯ ಕ್ಯಾನ್ಸರ್ಗಳನ್ನು ತಡೆಗಟ್ಟುವ ಅಂಶಗಳನ್ನು ಮಾವಿನ ಹಣ್ಣು ಹೊಂದಿದೆ. ಮಧುಮೇಹಿಗಳು ತಿನ್ನಬಹುದೇ? ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಮಾವಿನ ಹಣ್ಣಿನಲ್ಲಿ ಇರುವ ನೈಸರ್ಗಿಕ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಾದರೂ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಇದು ಹೆಚ್ಚಿಸುತ್ತದೆ. ಮಾವಿನ ಹಣ್ಣಿನ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಹಾಗಾಗಿ ಮಧುಮೇಹಿಗಳಿಗೆ ಅಷ್ಟೊಂದು ಅಪಾಯಕಾರಿಯಲ್ಲ. ಇದರಲ್ಲಿ ಪ್ರೋಟೀನ್ ಮತ್ತು ನಾರಿನ ಅಂಶಗಳು ಕೂಡ ಹೆಚ್ಚಿವೆ. ಇವುಗಳಿಂದಾಗಿ ಹಣ್ಣಿನಲ್ಲಿರುವ ಸಕ್ಕರೆಯನ್ನು ದೇಹ ಹೀರಿಕೊಳ್ಳುವ ವೇಗ ನಿಧಾನವಾಗುತ್ತದೆ. ಈ ಕಾರಣದಿಂದ ರಕ್ತದಲ್ಲಿ ಸಕ್ಕರೆಯ ಅಂಶವು ನಿಯಂತ್ರಣಕ್ಕೆ ಸಿಗದಂತೆ ಹೆಚ್ಚಾಗಲು ಸಾಧ್ಯವಿಲ್ಲ. ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಹೆಚ್ಚಿಸುವ ಉಳಿದ ಆಹಾರ ಪದಾರ್ಥಗಳನ್ನು ಅಂದರೆ ಸಿಹಿ ತಿನಿಸುಗಳು, ಕಾರ್ಬೋಹೈಡ್ರೇಟ್ ಹೆಚ್ಚಿರುವ ಆಹಾರ ಪದಾರ್ಥಗಳು ಅಕ್ಕಿ, ಗೋಧಿ, ರಾಗಿ, ಜೋಳ ಮುಂತಾದವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಅವುಗಳ ಜಾಗದಲ್ಲಿ ಸ್ವಲ್ಪ ಮಾವಿನ ಹಣ್ಣನ್ನು ಸೇವಿಸಿದರೆ ತೊಂದರೆಯಾಗುವುದಿಲ್ಲ. ಕಟ್ಟುನಿಟ್ಟಾದ ಪಥ್ಯ ಪಾಲನೆ ಮಾಡುತ್ತಾ, ನಿಯಮಿತವಾಗಿ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಪರೀಕ್ಷಿಸುತ್ತಾ ಅದು ನಿಯಂತ್ರಣದಲ್ಲಿರುವಂತೆ ನೋಡಿಕೊಂಡು ಮಧುಮೇಹಿಗಳು ಮಾವಿನ ಹಣ್ಣನ್ನು ಸೇವಿಸಬಹುದು. ಹಣ್ಣುಗಳಲ್ಲಿ ರಾಸಾಯನಿಕ ಬಳಕೆ. ಸಾಮಾನ್ಯವಾಗಿ ಮಾವಿನಕಾಯಿಗಳನ್ನು ಹಣ್ಣು ಮಾಡಲು ಕ್ಯಾಲ್ಸಿಯಂ ಕಾರ್ಬೈಡ್ ಎಂಬ ಕ್ಯಾನ್ಸರ್ ಕಾರಕ ರಾಸಾಯನಿಕವನ್ನು ಬಳಸಲಾಗುತ್ತದೆ. ಇದನ್ನು ಪತ್ತೆ ಹಚ್ಚುವುದು ಹೇಗೆ? ರಾಸಾಯನಿಕಗಳನ್ನು ಬಳಸಿ ಹಣ್ಣು ಮಾಡಿದ್ದರೆ ಅಂತಹ ಮಾವಿನ ಹಣ್ಣುಗಳ ತೂಕ ಕಡಿಮೆ ಇರುವ ಕಾರಣ ನೀರಿನಲ್ಲಿ ಹಾಕಿದಾಗ ಅಂತಹ ಹಣ್ಣುಗಳು ತೇಲುವ ಸಾಧ್ಯತೆ ಹೆಚ್ಚು. ಅಂತಹ ಹಣ್ಣುಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ಹಣ್ಣುಗಳನ್ನು ಖರೀದಿಸುವಾಗ ಅವುಗಳ ಬಣ್ಣದ ಮೇಲೆ ಗಮನ ಕೊಡಬೇಕು. ರಾಸಾಯನಿಕಗಳನ್ನು ಬಳಸಿದ್ದರೆ ಇಡೀ ಹಣ್ಣು ನೋಡಲು ಸುಂದರವಾಗಿ, ಚೆನ್ನಾಗಿ ಬಲಿತಂತೆ ಕಾಣುತ್ತದೆ ಮತ್ತು ಒಂದೇ ರೀತಿಯ ಬಣ್ಣ ಇಡೀ ಹಣ್ಣಿಗೆ ಇರುತ್ತದೆ. ಆದರೆ ನೈಸರ್ಗಿಕವಾಗಿ ಹಣ್ಣಾದರೆ ಅವು ತೊಟ್ಟಿನ ಕಡೆಯಿಂದ ತುದಿಯ ಕಡೆಗೆ ನಿಧಾನವಾಗಿ ಹಣ್ಣಾಗುತ್ತಾ ಬರುತ್ತವೆ. ಹಾಗಾಗಿ ಒಂದೇ ಕಾಯಿಯಲ್ಲಿ ಒಂದೊಂದು ಕಡೆ ಒಂದೊಂದು ಬಣ್ಣ ಕಾಣಲು ಸಿಗುತ್ತದೆ ಮತ್ತು ತುಂಬಾ ಆಕರ್ಷಕವಾಗಿ ಕಾಣುವ ಸಾಧ್ಯತೆ ಕಡಿಮೆ ಇರುತ್ತದೆ. ಅಂತಹ ಹಣ್ಣುಗಳನ್ನೇ ಆಯ್ದುಕೊಳ್ಳಬೇಕು. ಬೆಂಕಿ ಪೊಟ್ಟಣ ಪರೀಕ್ಷೆ. ಮಾವಿನ ಹಣ್ಣಿನ ಒಂದು ಇಡೀ ಪೆಟ್ಟಿಗೆಯನ್ನು ಖರೀದಿ ಮಾಡಿದ್ದರೆ ಅದನ್ನು ತೆರೆದು ಒಂದು ಬೆಂಕಿ ಕಡ್ಡಿಗೆ ಬೆಂಕಿ ಹೊತ್ತಿಸಿ ಅದರ ಮೇಲೆ ಹಿಡಿಯಬೇಕು. ಹಾಗೆ ಹಿಡಿದಾಗ ಒಳಗಡೆ ಪುಟ್ಟ ಪಟಾಕಿಗಳು ಅಥವಾ ಸುರುಸುರು ಬತ್ತಿ ಇದೆಯೇನೋ ಎಂಬಂತೆ ಅದು ಚಟ ಚಟ ಎಂದು ಉರಿಯುತ್ತದೆ. ಈ ರೀತಿ ಆದರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಬಳಸಿದ್ದಾರೆ ಎಂಬುದನ್ನು ಖಚಿತವಾಗಿ ಹೇಳಬಹುದು. ಆದರೆ ಈ ವಿಷವನ್ನು ಹೊಕ್ಕಿ ತುಂಬಾ ಸಮಯ ಆಗಿರದಿದ್ದರೆ ಇಡೀ ಪೆಟ್ಟಿಗೆಯೇ ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಹೀಗಾಗಿ ಎಚ್ಚರಿಕೆಯೊಂದಿಗೆ ಈ ಪರೀಕ್ಷೆಯನ್ನು ಮಾಡಬೇಕು. ಆರೋಗ್ಯದಾಯಕ ದುಗ್ಧಾಮ್ರ. ಹಾಲಿನ ಜೊತೆಗೆ ಹಣ್ಣುಗಳನ್ನು ಸೇವಿಸಿದರೆ ಅದು ವಿರುದ್ಧ ಆಹಾರವಾಗುತ್ತದೆ. ಅಂದರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತದೆ. ಆದರೆ ಚೆನ್ನಾಗಿ ಬಲಿತ, ಸಿಹಿಯಾದ ಮಾವಿನ ಹಣ್ಣಿಗೆ ಮಾತ್ರ ವಿನಾಯಿತಿ ಇದೆ. ಹಾಲು ಮತ್ತು ಮಾವಿನ ಹಣ್ಣಿನ ಹುಳುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಸೇರಿಸಿ ಜ್ಯೂಸ್ ಥರ ಮಾಡಿದರೆ ಅದು ದುಗ್ಧಾಮ್ರವಾಗುತ್ತದೆ. ಇದರ ಸೇವನೆಯಿಂದ ದೇಹದ ಕಾಂತಿಯ ವೃದ್ಧಿ, ಧಾತು ಪುಷ್ಟಿ, ವೀರ್ಯ ವೃದ್ಧಿಯಂತಹ ಗುಣಗಳನ್ನು ಕಾಣಬಹುದು. ಆದರೆ ಇಲ್ಲಿ ಹುಳಿ ಇರುವ ಮಾವಿನ ಹಣ್ಣುಗಳನ್ನು ಬಳಸುವಂತಿಲ್ಲ. ಯಾರು ತಿನ್ನಬಾರದು? ಜೀರ್ಣಶಕ್ತಿ ಕಡಿಮೆ ಇರುವವರು, ಭೇದಿ, ಜ್ವರ, ಆಮಶಂಕೆ ತೊಂದರೆಗಳನ್ನು ಅನುಭವಿಸುತ್ತಿರುವವರು ಮಾವಿನ ಹಣ್ಣುಗಳನ್ನು ಸೇವಿಸಬಾರದು. ಮಾವಿನ ಹಣ್ಣುಗಳನ್ನು ಊಟದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಸೇವಿಸುವುದು ಒಳ್ಳೆಯದು. ಸ್ವಲ್ಪವೂ ಹುಳಿಯಿಲ್ಲದಿದ್ದರೆ ಮಾತ್ರ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ಅಲರ್ಜಿ, ನೆಗಡಿ, ಅಸ್ತಮಾದಂತಹ ಸಮಸ್ಯೆಗಳನ್ನು ಹೊಂದಿರುವವರು ಇದನ್ನು ರಾತ್ರಿ ಸಮಯದಲ್ಲಿ ಸೇವಿಸುವುದು ಸರಿಯಲ್ಲ. 6 ಅಚ್ಚರಿ. ಇದು ಕಪ್ಪೆ ನಗರ. ಹೆಜ್ಜೆ ಹೆಜ್ಜೆಗೂ ಕಪ್ಪೆಗಳ ವಿಗ್ರಹಗಳು, ಲಾಂಛನಗಳು, ಕಪ್ಪೆ ವಿನ್ಯಾಸಗಳೇ ತುಂಬಿರುವ ಕಪ್ಪೆಗಳ ಪಟ್ಟಣ ಅಮೆರಿಕದ ಕನೆಕ್ಟಿಕಟ್ನಲ್ಲಿರುವ ವಿಂಡ್ಹ್ಯಾಮ್ ಎಂಬಲ್ಲಿದೆ. ಇಲ್ಲಿನ ಜನರು ಕಪ್ಪೆಗಳನ್ನು ಇಷ್ಟೊಂದು ಪ್ರೀತಿಸಲು ಏನು ಕಾರಣ? ತಿಳಿಯೋಣ ಬನ್ನಿ. ಸಂಯುಕ್ತ ಅಮೆರಿಕದ ಪೂರ್ವ ಕನೆಕ್ಟಿಕಟ್ನಲ್ಲಿರುವ ಪುಟ್ಟ ಪಟ್ಟಣ ವಿಂಡ್ಹ್ಯಾಮ್, ರೇಷ್ಮೆ ಮತ್ತು ಹತ್ತಿ ದಾರದ ಉತ್ಪಾದನೆಗೆ ಪ್ರಸಿದ್ಧ. ಇಲ್ಲಿರುವ ನಿವಾಸಿಗಳಿಗೆ ಕಪ್ಪೆಗಳೆಂದರೆ ಅಪಾರ ಅಭಿಮಾನ, ಪ್ರೀತಿ, ಗೌರವ. ಈ ಅಭಿಮಾನ ಎಷ್ಟು ಅತಿರೇಕಕ್ಕೆ ಹೋಗಿದೆಯೆಂದರೆ ಅನೇಕ ಸ್ಥಳೀಯ ಉದ್ಯಮಗಳಿಗೆ ಕಪ್ಪೆಗಳದೇ ಹೆಸರು.
ಲಾಂಛನಗಳಲ್ಲಿ, ಭಿತ್ತಿ ಬರಹಗಳಲ್ಲಿ ಕಪ್ಪೆಯದೇ ಚಿತ್ರಗಳು. ನಗರಾಡಳಿತದ ಅಧಿಕೃತ ದಾಖಲೆಗಳಲ್ಲೂ ಕಪ್ಪೆಯ ಹೆಗ್ಗುರುತಿನ ಚಿತ್ರ. ವಿಂಡ್ಹ್ಯಾಮ್ ನಗರದಲ್ಲಿ ಎಲ್ಲಿ ನೋಡಿದರೂ ಕಪ್ಪೆ ಶಿಲ್ಪಗಳು. 2000ದಲ್ಲಿ ವಿಲಿಯಂ ಯಾಂಟಿಕ್ ನದಿಗೆ ಅಡ್ಡವಾಗಿ ಕಟ್ಟಿದ ಥ್ರೆಡ್ ಸಿಟಿ ಕ್ರಾಸಿಂಗ್ ಸೇತುವೆಯ 4 ಭಾಗದಲ್ಲಿ 11 ಅಡಿ ಎತ್ತರದ ಕಂಚಿನ ಕಪ್ಪೆ ವಿಗ್ರಹಗಳನ್ನು ಪೀಠದ ಮೇಲೆ ಕುಳಿತ ಭಂಗಿಯಲ್ಲಿ ಸ್ಥಾಪಿಸಲಾಗಿದೆ. ಮ್ಯಾಗಿ, ವಿಲ್ಲಿ, ವಿಂಡಿ, ಸ್ವಿಫ್ಟಿ ಎಂಬುದು ಈ ಕಪ್ಪೆಗಳ ಹೆಸರು. ಅಮೆರಿಕಾದ ಅಧ್ಯಕ್ಷ ಥಿಯೋಡರ್ ರೂಸ್ವೆಲ್ಟ್ ಈ ಪಟ್ಟಣಕ್ಕೆ 1902ರಲ್ಲಿ ಬಂದಿದ್ದಾಗ ಕಪ್ಪೆಗಳ ಚಿತ್ರಗಳಿದ್ದ ಬ್ಯಾನರ್ಗಳೊಂದಿಗೆ ಅವರನ್ನು ಸ್ವಾಗತಿಸಲಾಗಿತ್ತು. ವಿಂಡ್ಹ್ಯಾಮ್ ನಿವಾಸಿಗಳಿಗೆ ಕಪ್ಪೆಗಳ ಮೇಲೆ ಇಂತಹ ಅಭಿಮಾನಕ್ಕೆ ಕಾರಣ 250ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಸಂಭವಿಸಿದ ಒಂದು ಘಟನೆ. ಆಗ ಇದು ಗಡಿಭಾಗದ ಚಿಕ್ಕ ಹಳ್ಳಿಯಾಗಿತ್ತು. 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬಂದವರೇ ಇಲ್ಲಿ ನೆಲೆ ಹುಡುಕಿಕೊಂಡಿದ್ದರು. ಆಗ ಫ್ರೆಂಚ್ ಮತ್ತು ರೆಡ್ ಇಂಡಿಯನ್ ಬುಡಕಟ್ಟುಗಳ ದಾಳಿಕೋರರು ಈ ಹಳ್ಳಿಗೆ ದಾಳಿ ಮಾಡಿ ಹೆಂಗಸರು, ಮಕ್ಕಳೆಂಬ ಭೇದವಿಲ್ಲದೆ ಕೊಲ್ಲುತ್ತಾರೆಂಬ ವದಂತಿಗಳು ಪ್ರತಿನಿತ್ಯವೂ ಕೇಳಿಬರುತ್ತಿದ್ದವು. ಜನರು ಭಯದ ನೆರಳಿನಲ್ಲೇ ದಿನ ದೂಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮರಣ ಭಯದಿಂದಾಗಿ ಹಲವರು ಸಾಮೂಹಿಕ ಉನ್ಮಾದಕ್ಕೊಳಗಾಗಿದ್ದರು. ಅದೊಂದು ಮಧ್ಯರಾತ್ರಿ. 1754ರ ಅದೊಂದು ದಿನ ನಡುರಾತ್ರಿ ಕರ್ಣಕಠೋರ ಕೂಗೊಂದು ಕೇಳಿಸಿ ಎಲ್ಲರೂ ನಿದ್ರೆಯಿಂದ ಎಚ್ಚೆತ್ತರು. ಸುತ್ತಲಿನ ಬೆಟ್ಟಗಳಿಂದ ನೂರಾರು ಜನರು ಭಯಾನಕವಾಗಿ ಬೊಬ್ಬಿಕ್ಕುತ್ತಿದ್ದರು. ಜೊತೆಗೆ ಯಾವುದೋ ಅಪಾಯದ ಮುನ್ಸೂಚನೆಯಂತೆ ಕಹಳೆ, ಡೋಲುಗಳ ಧ್ವನಿಯೂ ಕೇಳಿಸಿದಂತೆ ಜನರಿಗೆ ಭಾಸವಾಯಿತು. ಇದು ಹಿಂಸಾತ್ಮಕ ಅಪಾಯದ ಸೂಚನೆಯೋ ಅಥವಾ ಭೂಕಂಪದಂಥ ಪ್ರಕೃತಿ ವಿಕೋಪದ ಮುನ್ನೆಚ್ಚರಿಕೆಯೋ ಎಂಬುದು ಅರ್ಥವಾಗದೆ ಎಲ್ಲರೂ ಭಯಭೀತರಾದರು. ದಾಳಿಕೋರರು ಬಂದೇ ಬಿಟ್ಟರೆಂದು ಹೆದರಿ ನಡುಗುತ್ತ ಮನೆಗಳಿಂದ ದಿಕ್ಕು ಸಿಕ್ಕತ್ತ ಓಡತೊಡಗಿದರು. ಕೆಲವು ಧೈರ್ಯವಂತರು ಬಂದೂಕು, ಖಡ್ಗ ಮುಂತಾದ ಶಸ್ತ್ರಗಳನ್ನು ಹಿಡಿದುಕೊಂಡು ಧ್ವನಿ ಕೇಳಿ ಬಂದ ದಿಕ್ಕಿನತ್ತ ಸಾಗಿದರು. 1 ಮೈಲು ದೂರ ಹೋದಾಗ ಅಲ್ಲೊಂದು ಕಾಡಿನೊಳಗೆ ಪೊಲೆಟ್ ಎಂಬ ನೀರು ತುಂಬಿದ್ದ ಕೊಳ ಕಾಣಿಸಿತು. ಜಲಕ್ಷಾಮದಿಂದ ಇತರ ಕೊಳಗಳೆಲ್ಲ ಬರಡಾಗಿದ್ದರೂ ಇದೊಂದು ಕೊಳ ಜಲ ಸಂಪನ್ನವಾಗಿತ್ತು. ಆದರೆ ಕೊಳದ ನೀರಿನಲ್ಲಿ ಸಾವಿರಾರು ಕಪ್ಪೆಗಳ ಶವಗಳು ತೇಲುತ್ತಿದ್ದವು. ನೀರಿಲ್ಲದ ಪ್ರದೇಶಗಳ ಕಪ್ಪೆಗಳು ಇಲ್ಲಿ ನೀರಿರುವುದನ್ನು ತಿಳಿದು ವಾಸಕ್ಕಾಗಿ ಬಂದಿರಬಹುದು. ಆಗ ಕೊಳ್ಳದಲ್ಲಿರುವ ಕಪ್ಪೆಗಳು ನೀರಿಗಿಳಿಯಲು ಬಿಡದೆ ಹೋರಾಟ ನಡೆಸಿದ ಕಾರಣ ಇಷ್ಟೊಂದು ಸಾವು ಸಂಭವಿಸಿರಬಹುದು ಎಂದು ಜನರು ತರ್ಕಿಸಿದರು. ಹೀಗೆ ತಾವು ಕೇಳಿದ್ದು ಕಪ್ಪೆಗಳದೇ ಕೂಗು ಎಂಬುದು ಜನರಿಗೆ ಗೊತ್ತಾಯಿತು. ದಾಳಿಕೋರರ ಭಯವಿಲ್ಲವೆಂದು ತಿಳಿದಾಗ ತಾವು ಬೆಸ್ತು ಬಿದ್ದಿರುವುದು ಅರ್ಥವಾಗಿ ನಾಚಿಕೊಂಡರು. ಆದರೆ ಕಪ್ಪೆಗಳನ್ನು ತಮ್ಮ ಅಸ್ಮಿತೆಯ ಒಂದು ಭಾಗವೆಂದು ಅದೇ ಕ್ಷಣ ನಿರ್ಧರಿಸಿದರು. ಅಲ್ಲಿನ ಸ್ಥಳೀಯ ಬ್ಯಾಂಕ್ 1832ರಲ್ಲಿ ಚಲಾವಣೆಗೆ ತಂದ ಕರೆನ್ಸಿ ನೋಟಿನಲ್ಲಿ ತಲೆ ಕೆಳಗಾದ ಹಾಗೂ ಸತ್ತಿರುವ 2 ಕಪ್ಪೆಗಳ ಚಿತ್ರಗಳು ಸೇರಿಕೊಂಡವು. 1870ರವರೆಗೂ 1, 2, 3, 5 ಮತ್ತು $10 ಮುಖ ಬೆಲೆಯ ನೋಟುಗಳಲ್ಲಿ ಇದೇ ಚಿತ್ರವಿತ್ತು. ಕಪ್ಪೆಗಳ ಶವ ತೇಲುತ್ತಿದ್ದ ಪೊಲೆಟ್ ಕೊಳದ ಹೆಸರನ್ನು ಪ್ರಾಗ್ಪಾಂಡ್ ಎಂದು ಬದಲಾಯಿಸಲಾಯಿತು. ಕಪ್ಪೆಗಳನ್ನು ಕುರಿತು ಕವಿತೆಗಳು, 3 ಸುದೀರ್ಘ ಲಾವಣಿಗಳು, ಸಾವಿರಾರು ಜಾನಪದ ಗೀತೆಗಳು ಸೃಷ್ಟಿಯಾದವು. ಅಜ್ಜಿ ಕಥೆಗಳಲ್ಲಿಯೂ ಕಪ್ಪೆ ದೈವಿಕ ಶಕ್ತಿಯ ಪ್ರತೀಕವಾಯಿತು. ಜನಪ್ರಿಯತೆಯ ಈ ಪರಿ 1880ರ ದಶಕದಲ್ಲಿ ಇದೇ ಕಥೆಯನ್ನೊಳಗೊಂಡ ದ ಫ್ರಾಗ್ಸ್ ಆಫ್ ವಿಂಡ್ಹ್ಯಾಮ್ ಒಪೆರಾ ಪ್ರದರ್ಶನ ನಿರ್ಮಾಣಗೊಂಡಿತು. 1983ರಿಂದ ಅತ್ಯುತ್ತಮ ರಂಗವಿನ್ಯಾಸದೊಂದಿಗೆ ಅದು ನಿತ್ಯವೂ ಪ್ರದರ್ಶನಗೊಳ್ಳುತ್ತಿದೆ. ಜಿಪ್ಪಿ ದ ಪಿನ್ಹೆಡ್ ಕಾಮಿಕ್ಸ್ ಕಥೆಗಳು ಮ್ಯಾಗಿ, ವಿಲ್ಲಿ, ವಿಂಡಿ ಮತ್ತು ಸ್ವಿಫ್ಟಿ ಎಂಬ ಪ್ರತಿಮೆಗಳನ್ನೇ ಬಳಸಿಕೊಂಡಿವೆ. ಕಪ್ಪೆಗಳ ಯುದ್ಧ ಭೂಮಿಯಾಗಿದ್ದ ಕೊಳ ಈಗ ಖಾಸಗಿ ಒಡೆತನದಲ್ಲಿದ್ದು ಅದನ್ನು ಆಧುನೀಕರಣಗೊಳಿಸಿ ಪ್ರವಾಸಿ ತಾಣ ಮಾಡಲಾಗಿದೆ. ಥ್ರೆಡ್ ಸಿಟಿ ಕ್ರಾಸಿಂಗ್ನಲ್ಲಿರುವ ಸೇತುವೆಯ 4 ದಿಕ್ಕುಗಳಲ್ಲಿ ಸ್ಥಾಪನೆಗೊಂಡ ಕಪ್ಪೆ ಪ್ರತಿಮೆಗಳ ವಿನ್ಯಾಸಕ್ಕೆ 2002ರಲ್ಲಿ ಫೆಡರಲ್ ಪ್ರಶಸ್ತಿ ಲಭಿಸಿದೆ. ಈ ಪ್ರತಿಮೆಗಳ ಸ್ಥಾಪನೆ ಮಾಡಿಸಿದ್ದು ಯೋಜನಾ ಆಯೋಗದ ಅಧ್ಯಕ್ಷ ಡೇವಿಡ್ ಡಿ. ಫಿಲಿಪ್ಸ್. ವಿಂಡ್ಹ್ಯಾಮ್ ಕಪ್ಪೆಗಳ ಐತಿಹಾಸಿಕ ಪ್ರಸಂಗದ ವಿವರಗಳಿರುವ 48 ಪುಟಗಳ ಪುಸ್ತಕವೊಂದನ್ನು 1857ರಲ್ಲಿ ಪ್ರಕಟಿಸಲಾಗಿತ್ತು. ಕೊಳದಲ್ಲಿ ಸಾಕಷ್ಟು ನೀರಿರುವಾಗ ಕಪ್ಪೆಗಳು ಅಷ್ಟೊಂದು ಸಂಖ್ಯೆಯಲ್ಲಿ ಸಾವನ್ನಪ್ಪಿದ ಘಟನೆ ನಿಗೂಢವಾದುದು ಎಂದು ಅದರಲ್ಲಿ ಹೇಳಲಾಗಿತ್ತು.
ಕಪ್ಪೆಗಳ ಸಂಶೋಧಕಿ ಸುಸಾನ ಝಡ್ಹೆರಿಕ್ ಎಂಬಾಕೆ ಕಪ್ಪೆಗಳು ನೀರಿಗಾಗಿ ಹೋರಾಡಿರಲಿಲ್ಲ. ಆದರೆ ಕಹಳೆಯಂತೆ, ಡೋಲಿನಂತೆ ದನಿಯೇ ಬಿಸಿ ಗಲಭೆಯ ವಾತಾವರಣ ಸೃಷ್ಟಿಸಿದ್ದು ₹1000 ಗಂಡು ಕಪ್ಪೆಗಳ ಕೂಗು. ಗಂಟಲಿನಲ್ಲಿ ಗಾಳಿಯನ್ನು ತುಂಬಿಸಿಕೊಂಡು ಅವು ಹೊರ ಬಿಡುವುದು ಹೆಣ್ಣು ಕಪ್ಪೆಯ ಆಕರ್ಷಣೆಗಾಗಿ. ಸಂಖ್ಯೆಯಲ್ಲಿ ಹೆಣ್ಣು ಕಪ್ಪೆಗಳು ಗಂಡಿಗಿಂತ ಕಡಿಮೆ ಇದ್ದ ಕಾರಣ ಹೀಗೆ ಮೊಳಗಿದ ಗಂಡುಗಳ ಮಿಲನದ ಕರೆಯಿಂದ ದಾಳಿಕೋರರು ಬಂದರೆಂದು ಜನ ಭಯಭೀತರಾಗಿದ್ದರು. ಒಂದು ಹೆಣ್ಣಿಗಾಗಿ 10 ಗಂಡು ಕಪ್ಪೆಗಳು ನಡೆಸಿದ್ದ ಹೋರಾಟದಿಂದ ಅಷ್ಟೊಂದು ಕಪ್ಪೆಗಳ ಸಾವು ಸಂಭವಿಸಿತೇ ಹೊರತು ನೀರಿಗಾಗಿ ಕದನ ನಡೆದಿರಲಿಲ್ಲ ಎಂದು ಸಾವಿನ ಕಾರಣವನ್ನು ಸ್ಪಷ್ಟಪಡಿಸಿದ್ದಾರೆ. ಕಪ್ಪೆಗಳ ನಗರದಲ್ಲಿರುವ ಎಲ್ಲವೂ ಕಪ್ಪೆ ಚಿತ್ರಮಯವಾಗಿದೆ. 2005ರಿಂದ ಫ್ರಾಗ್ಸ್ ಪರೇಡ್ ಎಂಬ ವಿನ್ಯಾಸದ ಸ್ಪರ್ಧೆ ನಡೆಯುತ್ತಿದೆ. ಸ್ಥಳೀಯ ಕಲಾವಿದರು ರಚಿಸುವ ವಿವಿಧ ಕಪ್ಪೆ ಕಲಾಕೃತಿಗಳ ಪ್ರತಿಮೆಗಳ ಮೇಳವನ್ನು ವೀಕ್ಷಿಸಿ ಕಲಾಕೃತಿಗಳನ್ನು ಕೊಳ್ಳಲು ಪ್ರವಾಸಿಗಳ ದಂಡೆ ಇಲ್ಲಿಗೆ ಹರಿದು ಬರುತ್ತದೆ. 7 ವೀಕ್ಷಣೀಯ ಮೊಗಾವ್ಕೋ 1000 ಬುದ್ಧರ ಗುಹೆಗಳ ತಾಣ. ಚೀನಾದ ಗೋಬಿ ಮರುಭೂಮಿಯ ಬೆಟ್ಟಗಳ ಸಾಲಿನ ನಡುವೆ ಇರುವ ಅದ್ಭುತ ಗುಹಾ ಸಂಕೀರ್ಣ ಇದು. ಕ್ರಿಸ್ತಶಕ 1890ರಲ್ಲಿ ಇದು ಪತ್ತೆಯಾಗಿತ್ತು. ಬೌದ್ಧ ಭಿಕ್ಷುಗಳು ಕೊರೆದು ನಿರ್ಮಿಸಿದ್ದ ಈ ಗುಹೆಗಳಲ್ಲಿ 1000ಕ್ಕೂ ಹೆಚ್ಚು ಬುದ್ಧ ವಿಗ್ರಹಗಳಿವೆ. ಚೀನಿ ಬೌದ್ಧ ಧರ್ಮದ ಇತಿಹಾಸವನ್ನೇ ಬಚ್ಚಿಟ್ಟುಕೊಂಡು ಶತಮಾನಗಳ ಕಾಲ ಕಣ್ಮರೆಯಾಗಿದ್ದ ಗುಹೆಗಳಿವು. ಚೀನಾದ ಗೋಬಿ ಮರುಭೂಮಿಯ ಅಂಚಿನಲ್ಲಿರುವ ಒಂದು ಓಯಸಿಸ್ ಪಟ್ಟಣ ಡುನ್ಹುವಾಂಗ್. ಚೀನಿ ಮತ್ತು ಅರಬ್ ವರ್ತಕರು ಚೀನಾದಿಂದ ವಿದೇಶಗಳಿಗೆ ರೇಷ್ಮೆ ಬಟ್ಟೆಯನ್ನು ಒಯ್ಯುತ್ತಿದ್ದ ಐತಿಹಾಸಿಕ ರೇಷ್ಮೆ ಮಾರ್ಗ ಸಿಲ್ಕ್ ರೋಡ್ ದಲ್ಲಿ ಇದೊಂದು ಮುಖ್ಯ ಪಟ್ಟಣವಾಗಿತ್ತು. ಬೌದ್ಧ ಧರ್ಮ ಇದೇ ದಾರಿಯಾಗಿ ಚೀನಾ ತಲುಪಿತ್ತು. ಈ ಪಟ್ಟಣದಿಂದ 25 ಕಿಲೋಮೀಟರ್ ದೂರದಲ್ಲಿ ಮೊಗಾವ್ಕೋ ಎಂಬ ಹಸುರು ಗುಡ್ಡಗಳ ಶ್ರೇಣಿ ಇದೆ. ಮೊಗಾವ್ಕೋ ಎಂದರೆ ಸಾಟಿಯಿಲ್ಲದ ಗುಹೆಗಳು ಎಂದು ಅರ್ಥ. ಈ ಗುಡ್ಡಗಳ ನಡುವೆ ಸುಮಾರು 1 ಮೈಲು ಉದ್ದ ಗುಹೆಗಳ ಸರಣಿಯೇ ಇದೆ. ಇವೆಲ್ಲ ಮಾನವ ನಿರ್ಮಿತ ಗುಹೆಗಳು. ಬೌದ್ಧ ಭಿಕ್ಷುಗಳು ಕೈಯಿಂದಲೇ ಕೊರೆದು ನಿರ್ಮಿಸಿದ ಗುಹೆಗಳು. ದಂತಕಥೆಗಳ ಪ್ರಕಾರ ಕ್ರಿಸ್ತಶಕ 366ರ ಸುಮಾರಿಗೆ ಯುವೆಗ್ಸಾನ್ ಎಂಬ ಬೌದ್ಧ ಭಿಕ್ಷುವಿಗೆ ಇಲ್ಲಿನ ಗುಡ್ಡದ ಮೇಲೆ 1000 ಬುದ್ಧರ ದೃಶ್ಯ ಕಾಣಿಸಿತ್ತು. ಅವನು ಈ ಗುಡ್ಡದ ನಡುವೆ ಒಂದು ಗುಹೆಯನ್ನು ಕೊರೆದು ಅದರೊಳಗೆ ತಪಸ್ಸಿಗೆ ಕುಳಿತ. ಅಂದಿನಿಂದ ಚೀನಾದ ಬೌದ್ಧ ಭಿಕ್ಷುಗಳಿಗೆ ಇದೊಂದು ಪವಿತ್ರ ತೀರ್ಥಕ್ಷೇತ್ರವಾಯಿತು. ಅವರು ಇಲ್ಲಿ ನೆಲೆಸಿ ಸಾಲಾಗಿ ಗುಹೆಗಳನ್ನು ನಿರ್ಮಿಸಿದರು. ಗುಹೆಗಳ ಒಳಗೆ ಬುದ್ಧನ, ದೇವತೆಗಳ ಚಿತ್ರಗಳನ್ನು ಬರೆದರು. 4ನೇ ಶತಮಾನದಿಂದ 15ನೇ ಶತಮಾನದ ನಡುವೆ ಇಲ್ಲಿ 100ಕ್ಕೂ ಹೆಚ್ಚು ಗುಹೆಗಳು ನಿರ್ಮಾಣವಾಗಿದ್ದವು. ಬೌದ್ಧ ಸನ್ಯಾಸಿಗಳಿಗೆ, ಚೀನಿ ಅಧಿಕಾರಿಗಳಿಗೆ, ಶ್ರೀಮಂತರಿಗೆ ಇಲ್ಲಿ ಗುಹೆಗಳನ್ನು ನಿರ್ಮಿಸುವುದು ಒಂದು ಪುಣ್ಯದ ಕೈಂಕರ್ಯವಾಗಿತ್ತು. ಕ್ರಿಸ್ತಶಕ 1400ರ ಸುಮಾರಿಗೆ ಸಿಲ್ಕ್ ರೋಡ್ನ ಬಳಕೆ ಕಡಿಮೆಯಾಯಿತು. ಇಲ್ಲಿನ ಪಟ್ಟಣಗಳು ತಮ್ಮ ಮಹತ್ವ ಕಳೆದುಕೊಂಡವು. ಮೊಗಾವ್ಕೋ ಬಗ್ಗೆ ಎಲ್ಲರೂ ಮರೆತು ಹೋಗಿದ್ದರು. ಈ ಗುಹೆಗಳ ಪ್ರವೇಶ ದ್ವಾರಗಳನ್ನು ಗೋಬಿ ಮರುಭೂಮಿಯ ಮರಳು ಮುಚ್ಚಿ ಹಾಕಿತ್ತು. ಶೋಧ ಸಾಹಸ 1890ರಲ್ಲಿ ವಾಂಗ್ಯುವಾನ್ಲು ಎಂಬ ಒಬ್ಬ ತಾವೋ ಪಂಥದ ಸನ್ಯಾಸಿ ಈ ಗುಹೆಗಳನ್ನು ಹುಡುಕಲು ಹೊರಟ. ಅವನಿಗೆ ಒಂದು ಮುಚ್ಚಿದ ಗುಹೆಯೊಳಗೆ ಪುರಾತನ ಗ್ರಂಥಾಲಯವೊಂದು ಕಂಡುಬಂತು. ಇದೊಂದು ಅಪೂರ್ವ ಭಂಡಾರವೇ ಆಗಿತ್ತು. ಇಲ್ಲಿ 50,000ಕ್ಕೂ ಹೆಚ್ಚು ಹಸ್ತಲಿಖಿತ ಗ್ರಂಥಗಳು, ರೇಷ್ಮೆ ಬಟ್ಟೆಯ ಮೇಲಿನ ಬರಹಗಳು ಸಿಕ್ಕಿದವು. ಈ ಶೋಧ ವಿದೇಶಿಯರನ್ನು ಆಕರ್ಷಿಸಿತು. ಜಪಾನ್ ಮತ್ತು ಪಾಶ್ಚಾತ್ಯ ದೇಶಗಳಿಂದ ಪುರಾತತ್ವ ತಜ್ಞರು ಇಲ್ಲಿಗೆ ಬಂದರು. ಇದು ಈ ಗುಡ್ಡಗಳ ನಡುವೆ 492 ಗುಹೆಗಳು ಪತ್ತೆಯಾಗಿವೆ. ಎಲ್ಲ ಗುಹೆಗಳ ಒಳಗೆ 1 ಇಂಚಿನಷ್ಟು ಜಾಗ ಬಿಡದೆ ರಚಿಸಿದ ಬುದ್ಧನ ಭಿತ್ತಿ ಚಿತ್ರಗಳನ್ನು ಮತ್ತು ವಿಗ್ರಹಗಳನ್ನು ಕಾಣಬಹುದು. ಹೀಗಾಗಿ ಈ ತಾಣಕ್ಕೆ 1000 ಬುದ್ಧ ಗುಹೆಗಳು ಎಂದೇ ಹೆಸರು ಬಂದಿದೆ. ಮರುಭೂಮಿಯ ಮರಳು ಮತ್ತು ವಾತಾವರಣದ ಕಾರಣವೇ ಈ ಗುಹೆಗಳು, ಅವುಗಳಲ್ಲಿರುವ ವಿಗ್ರಹಗಳು ಮತ್ತು ಗ್ರಂಥಗಳು ಸುರಕ್ಷಿತವಾಗಿ ಉಳಿದಿವೆ ಎಂದು ತಜ್ಞರು ಹೇಳುತ್ತಾರೆ. ಕ್ರಿಸ್ತಶಕ 11ನೇ ಶತಮಾನದ ಅಪೂರ್ವ ಬರಹಗಳು ಮತ್ತು ಚಿತ್ರಗಳು ಇಲ್ಲಿ ದೊರೆತಿವೆ. ಇಲ್ಲಿ ಬೌದ್ಧ ಗ್ರಂಥಗಳು ಮಾತ್ರವೇ ಅಲ್ಲ, ಪ್ರಾಚೀನ ಚೀನಿ, ಸಂಸ್ಕೃತ, ಹಳೆಯ ಟರ್ಕಿಷ್, ಹೀಬ್ರು ಭಾಷೆಗಳ ಅಪೂರ್ವ ಹಸ್ತಪ್ರತಿಗಳು ಇವೆ. ಮಧ್ಯಕಾಲೀನ ಚೀನಾದ ಸಂಸ್ಕೃತಿ ಮತ್ತು ಜನಜೀವನಕ್ಕೆ ಈ ಗ್ರಂಥಗಳು ಕನ್ನಡಿ ಹಿಡಿಯುತ್ತವೆ.
ವಜ್ರಸೂತ್ರ ಇಲ್ಲಿನ ಒಂದು ಅಪೂರ್ವ ಗ್ರಂಥ. ಇದನ್ನು ಸಂಸ್ಕೃತದಿಂದ ಚೀನೀ ಭಾಷೆಗೆ ಅನುವಾದಿಸಲಾಗಿತ್ತು. ಕ್ರಿಸ್ತ ಶಕ 868ರಲ್ಲಿ ಚೀನೀ ಬ್ಲೂಕ್ ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲಿ ಮುದ್ರಣವಾಗಿದ್ದ ಗ್ರಂಥ ಇದು. ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನ ಮುದ್ರಿತ ಗ್ರಂಥ ಇದಾಗಿದೆ. ಇದೀಗ ಬ್ರಿಟಿಷ್ ಗ್ರಂಥಾಲಯದಲ್ಲಿದೆ. 8 ಚಿಣ್ಣರ ಪುಟ. ಅ. ದುಡಿಮೆಯ ಬೆಲೆ. ಸೋಮಯ್ಯನಿಗೆ ಶಂಕರ ಎಂಬ ಒಬ್ಬನೇ ಮಗನಿದ್ದ. ತುಂಬ ಮುದ್ದಿನಿಂದ ಅವನನ್ನು ಬೆಳೆಸಿದ್ದ. ಪ್ರತಿಭಾವಂತನಾದ ಅವನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ಊರಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ಶಿಕ್ಷಣದ ಅನುಕೂಲವಿದ್ದರೂ ಊಟ, ವಸತಿಗಳ ಸೌಲಭ್ಯ ಇರಲಿಲ್ಲ. ಆಗ ಅದೇ ಊರಿನಲ್ಲಿ ಗೋವಿಂದಯ್ಯನೆಂಬ ಜಮೀನ್ದಾರನಿದ್ದಾನೆ. ಪ್ರತಿಭಾವಂತರಿಗೆ ವಿದ್ಯೆ ಕಲಿಯಲು ಅವನು ಆಶ್ರಯ ನೀಡುತ್ತಾನೆ ಎಂದು ತಿಳಿಯಿತು. ಶಂಕರ ಅಲ್ಲಿಗೆ ಹೋಗಿ ತನಗೆ ನೆರವಾಗುವಂತೆ ಗೋವಿಂದಯ್ಯನನ್ನು ಕೇಳಿಕೊಂಡ. ಗೋವಿಂದಯ್ಯ, ಮೊದಲು ಊಟ ಮಾಡಿ ಬಾ, ಆಮೇಲೆ ಹೇಳುತ್ತೇನೆ ಎಂದು ಹೇಳಿದ. ಸರಿ ಎಂದು ಶಂಕರ ಊಟಕ್ಕೆ ಕುಳಿತ. ಅಲ್ಲಿ ಬಡಿಸಿದ ಪದಾರ್ಥಗಳು ಶಂಕರನಿಗೆ ಅಷ್ಟಾಗಿ ಸೇರಲಿಲ್ಲ. ಎಲೆಯಲ್ಲಿ ಹಾಗೆಯೇ ಬಿಟ್ಟು ಎದ್ದು ಬಂದ. ಗೋವಿಂದಯ್ಯ, ನೋಡಪ್ಪ, ಊಟ, ವಸತಿ ಕೊಡಬಹುದು. ಆದರೆ ಮುಂಜಾನೆ ಬೇಗನೆ ಎದ್ದು 4 ದನಗಳ ಮೈ ತೊಳೆದು ಹಾಲು ಕರೆಯಬೇಕು. ಓಡಿನ ಮಧ್ಯೆ ಬಿಡುವಿದ್ದರೆ ಹೊಲದ ಉಳುಮೆ, ಬಿತ್ತನೆಗೂ ನೆರವಾಗಬೇಕು. ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯೇ ಎಂದು ಕೇಳಿದ. ಮನೆಯಲ್ಲಿ ಕೆಲಸ ಮಾಡಿ ಅನುಭವವಿಲ್ಲದಿದ್ದರೂ ಶಂಕರ ವಿಧಿಯಿಲ್ಲದೆ ಒಪ್ಪಿಕೊಂಡ. ಆರಂಭದಲ್ಲಿ ಕೆಲಸ ಮಾಡಲು ಕಷ್ಟವಾದರೂ ವಿದ್ಯೆ ಕಲಿಯುವ ಹಠದಿಂದ ಎಲ್ಲವನ್ನೂ ಮಾಡುತ್ತಾ ಬಂದ. ಕೆಲಸ ಮಾಡುವಾಗ ವಿಪರೀತ ಹಸಿವೆಯಾಗುತ್ತಿತ್ತು. ಊಟಕ್ಕೆ ಏನು ಬಡಿಸಿದರೂ ಗಬಗಬನೆ ತಿಂದು ಬಿಡುತ್ತಿದ್ದ. ಹೀಗೆ ಕಷ್ಟದಲ್ಲಿ ಓದು ಮುಗಿಸಿ ಶಂಕರ ಮೊದಲ ದರ್ಜೆಯಲ್ಲಿ ತೇರ್ಗಡೆಯಾದ. ಗೋವಿಂದಯ್ಯನ ಬಳಿಗೆ ಹೋಗಿ ಕೃತಜ್ಞತೆ ಸಲ್ಲಿಸಿದ. ಗೋವಿಂದಯ್ಯ ಅವನನ್ನು ಮೆಚ್ಚಿಕೊಂಡು ಅವನ ಮುಂದೆ ಹಣದ ಗಂಟೊಂದನ್ನು ಇರಿಸಿ ತೆಗೆದುಕೊಳ್ಳಲು ಹೇಳಿದ. ಶಂಕರನಿಗೆ ಅಚ್ಚರಿಯಾಯಿತು. ನನಗೆ ಊಟ, ವಸತಿ ನೀಡಿ ಕಲಿಯಲು ಅನುಕೂಲ ಒದಗಿಸಿದ್ದೀರಿ, ಮತ್ತೇಕೆ ಹಣ ಕೊಡುತ್ತಿದ್ದೀರಿ ಎಂದು ಕೇಳಿದ. ಗೋವಿಂದಯ್ಯ ಮುಗುಳ್ನಕ್ಕ. ನೋಡಯ್ಯ, ನೀನು ಇಲ್ಲಿಗೆ ಬಂದ ಆರಂಭದ ದಿನ ಊಟ ಬಡಿಸಿದಾಗ ಊಟ ರುಚಿಕರವಾಗಿರಲಿಲ್ಲ ಎಂದು ಎಲೆಯಲ್ಲಿ ಬಿಟ್ಟು ಹೋದೆ. ಅನ್ನವನ್ನು ಬೆಳೆಯುವ ರೈತ ಮತ್ತು ಹಾಲು ಕೊಡುವ ಗವಳಿಯ ಕಷ್ಟದ ಅರಿವು ನಿನಗಿಲ್ಲದ ಕಾರಣ ಆಹಾರವನ್ನು ಎಲೆಯಲ್ಲಿ ಬಿಟ್ಟು ಹೋದೆ ಎಂದು ನನಗನಿಸಿತು. ಆದ್ದರಿಂದ ಹೊಲದಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಹೇಳಿದೆ. ನಿನಗೆ ರೈತನ ಪರಿಶ್ರಮ ಏನೆಂಬುದು ಗೊತ್ತಾಯಿತು. ಊಟಕ್ಕೆ ಕಳಪೆ ಆಹಾರ ಬಡಿಸಿದರೂ ಎಲ್ಲವನ್ನೂ ತಿನ್ನಲಾರಂಭಿಸಿದೆ. ನೀನು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತಿದ್ದೇನೆ. ಇದರೊಂದಿಗೆ ನಿನಗೆ ನೌಕರಿ ಸಿಗದಿದ್ದರೂ ಬದುಕುವ ಮಾರ್ಗಗಳು ಏನೆಂಬುದು ಇಲ್ಲಿ ತಿಳಿಯಿತು ಎಂದುಕೊಂಡಿದ್ದೇನೆ ಎಂದು ಹೇಳಿದ. ಶಂಕರನ ಕಣ್ಣುಗಳು ಮಂಜಾಯಿತು. ನೀವು ಉಚಿತವಾಗಿ ಎಲ್ಲವನ್ನೂ ಕೊಡುತ್ತಿದ್ದರೆ ನಾನು ದುಡಿಮೆಯ ಬೆಲೆ ತಿಳಿಯಲು ಸಾಧ್ಯವಿರಲಿಲ್ಲ. ನನಗೆ ಶ್ರಮಜೀವಿಗಳ ಪರಿಶ್ರಮದ ಮಹತ್ವವನ್ನು ತಿಳಿಸಿದ್ದೀರಿ. ಅಕ್ಷರದ ಓದಿಗಿಂತ ಜೀವನದ ಪಾಠ ಎಷ್ಟು ಮುಖ್ಯವಾದುದೆಂದು ನನಗೀಗ ಅರ್ಥವಾಯಿತು ಎಂದು ಹೇಳಿದ. ಆ, ಯಾರ ಬಳಿ ಏನಿವೆ? ಅಜ್ಜನ ಬಳಿ ಇವೆ. ಖುಷಿ ಖುಷಿ ಮಾತು. ಅಜ್ಜಿಯ ಬಳಿ ಇವೆ. ಚಂದ ಚಂದ ಕಥೆಯು. ಅಪ್ಪನ ಬಳಿ ಇವೆ. ಗರಿ ಗರಿ ನೋಟು. ಅಮ್ಮನ ಬಳಿ ಇವೆ. ಸವಿ ಸವಿ ತಿಂಡಿ. ಅಣ್ಣನ ಬಳಿ ಇವೆ. ಬಗೆ ಬಗೆ ಆಟಿಕೆ. ಅಕ್ಕನ ಬಳಿ ಇವೆ. ಹೊಸ ಹೊಸ ಅಂಗಿ. ತಂಗಿಯ ಬಳಿ ಇವೆ. ಪಿಂ ಪಿಂ ಗೊಂಬೆ. ತಮ್ಮನ ಬಳಿ ಇವೆ. ಬಣ್ಣದ ಕಾರು. ಗುರುಗಳ ಬಳಿ ಇವೆ. ಹೊಸ ಹೊಸ ಹಾಡು. ಗೆಳೆಯನ ಬಳಿ ಇವೆ. ಮುಗಿಯಾದ ಮಾತು. ಚಿಣ್ಣರ ಚೈತ್ರ, ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 9 ಅಡುಗೆ ಮನೆ. ಮಾವಿನ ಸವಿ ರುಚಿ. ಮಾವಿನ ಹಣ್ಣು ತಿನ್ನಲು ಬಹಳ ರುಚಿ. ವಿವಿಧ ತಳಿಯ ಮಾವಿನ ಹಣ್ಣುಗಳಿಂದ ರುಚಿಕರ ಸಿಹಿ ತಿಂಡಿಗಳನ್ನು ಮಾಡಿ ಸವಿಯಬಹುದು. ಹೋಳಿಗೆ, ಬರ್ಫಿ, ಪಾಯಸ, ಸವೆಂಕಪ್ ಎಲ್ಲವೂ ಒಂದಕ್ಕಿಂತ ಒಂದು ರುಚಿ. ಒಂದು ರುಚಿಕರ ಸವೆಂಕಪ್. ಏನೇನು ಬೇಕು? ಮಾವಿನ ಹಣ್ಣಿನ ತಿರುಳು 1 ಕಪ್, ಕಡಲೆ ಹಿಟ್ಟು 1 ಕಪ್, ಹಾಲು 1 ಕಪ್, ತೆಂಗಿನ ತುರಿ 1 ಕಪ್, ತುಪ್ಪ 1 ಕಪ್, ಸಕ್ಕರೆ 2 ಕಪ್. ಮಾಡೋದು ಹೇಗೆ?
ಕಡಲೆ ಹಿಟ್ಟನ್ನು ತುಪ್ಪದೊಂದಿಗೆ ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ನಂತರ ಇದಕ್ಕೆ ತೆಂಗಿನ ತುರಿ ಹೊಕ್ಕಿ ಕೈಯಾಡಿ. ಆಮೇಲೆ ಮಾವಿನ ಹಣ್ಣಿನ ತಿರುಳು, ಸಕ್ಕರೆ, ಹಾಲು ಹೊಕ್ಕಿ ತಳ ಬಿಡುವವರೆಗೆ ಕೈಯಾಡಿ. ನಂತರ ತುಪ್ಪ ಸವರಿದ ಬಟ್ಟಲಿಗೆ ಹೊಕ್ಕಿ ಬೇಕಾದ ಆಕಾರಕ್ಕೆ ಕತ್ತರಿಸಿ. 2 ಘಮ ಹೋಳಿಗೆ. ಏನೇನು ಬೇಕು? ಮಾವಿನ ಹಣ್ಣಿನ ತಿರುಳು 1 ಕಪ್, ತೆಂಗಿನ ತುರಿ 2 ಕಪ್, ಬೆಲ್ಲ ಅರ್ಧ ಕಪ್, ಏಲಕ್ಕಿ ಪುಡಿ 1 ಚಮಚ, ಗೋಧಿ ಹಿಟ್ಟು 1 ಕಪ್, ಅರಿಶಿನ ಅರ್ಧ ಚಮಚ, ಚಿರೋಟಿ ರವೆ 4 ಚಮಚ, ಎಣ್ಣೆ 6 ಚಮಚ, ಉಪ್ಪು ರುಚಿಗೆ. ಮಾಡೋದು ಹೇಗೆ? ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ನೀರು, ರವೆ, ಗೋಧಿ ಹಿಟ್ಟು, ಅರಿಶಿನ, ಎಣ್ಣೆ, ಉಪ್ಪು ಹಾಕಿ ಕಣಕ ತಯಾರಿಸಿಕೊಳ್ಳಿ. ಇದನ್ನು 1 ಗಂಟೆ ಬಿಡಿ. ತೆಂಗಿನ ತುರಿಯನ್ನು ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ಒಂದು ಬಾಣಲೆಗೆ ಮಾವಿನ ಹಣ್ಣಿನ ತಿರುಳು ಹಾಕಿ 2 ನಿಮಿಷ ಸಣ್ಣ ಉರಿಯಲ್ಲಿ ಕೈಯಾಡಿ. ನಂತರ ಇದಕ್ಕೆ ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಸೇರಿಸಿ ಸಣ್ಣ ಉರಿಯಲ್ಲಿ ಕೈಯಾಡಿ. ತಳ ಬಿಡಲು ಆರಂಭವಾದ ಕೂಡಲೇ ಉರಿ ಆರಿಸಿ. ಆರಿದ ಮೇಲೆ ಸಿದ್ಧವಾದ ಹೂರಣವನ್ನು ಉಂಡೆಯಾಗಿ ಮಾಡಿ ಕಣಕದಲ್ಲಿ ತುಂಬಿ ಲಟ್ಟಿಸಿ ತವಾದಲ್ಲಿ ಬೇಯಿಸಿಕೊಂಡು ತುಪ್ಪ, ಸಕ್ಕರೆ ಪಾಕದೊಂದಿಗೆ ಹೋಳಿಗೆ ರುಚಿ ನೋಡಿ. 3 ಬಾಯಲ್ಲಿ ಕರಗುವ ಬರ್ಫಿ. ಏನೇನು ಬೇಕು? ಮಾವಿನ ಹಣ್ಣಿನ ತಿರುಳು 1 ಕಪ್, ತೆಂಗಿನ ತುರಿ 2 ಕಪ್, ಸಕ್ಕರೆ 1.5 ಕಪ್, ಏಲಕ್ಕಿ ಪುಡಿ 2 ಚಿಟಿಕೆ, ತುಪ್ಪ 2 ಚಮಚ. ಮಾಡೋದು ಹೇಗೆ? ಮಾವಿನ ಹಣ್ಣಿನ ತಿರುಳನ್ನು ಒಂದು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಕೈಯಾಡಿ. ಇದಕ್ಕೆ ತೆಂಗಿನ ತುರಿ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ ಸೇರಿಸಿ ತಳ ಬಿಡುವವರೆಗೆ ಸಣ್ಣ ಉರಿಯಲ್ಲಿ ಕೈಯಾಡಿ. ನಂತರ ಇದನ್ನು ತುಪ್ಪ ಸವರಿದ ಬಟ್ಟಲಿಗೆ ಹಾಕಿ ನಂತರ ಬೇಕಾದ ಆಕಾರಕ್ಕೆ ಕತ್ತರಿಸಿ. 4 ಮಾವಿನ ಪಾಯಸ. ಏನೇನು ಬೇಕು? ಮಾವಿನ ಹಣ್ಣಿನ ತುಂಡುಗಳು 8 10, ತೆಂಗಿನ ತುರಿ 2 ಕಪ್, ಏಲಕ್ಕಿ 8 10, ಬೆಲ್ಲ ಅಥವಾ ಸಕ್ಕರೆ 2 3 ಕಪ್, ಉಪ್ಪು 2 3 ಚಿಟಿಕೆ, 2 ಚಮಚ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್. ಮಾಡೋದು ಹೇಗೆ? ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಕೊಳ್ಳಿ. 9 10 ಮಾವಿನ ಚೂರುಗಳನ್ನು ಮಿಕ್ಸಿಗೆ ಹಾಕಿ ತಿರುಳು ಮಾಡಿಟ್ಟುಕೊಳ್ಳಿ. ನಂತರ ಮಿಕ್ಸಿಗೆ ತೆಂಗಿನ ತುರಿ, ಏಲಕ್ಕಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ಹೆಚ್ಚಿಟ್ಟುಕೊಂಡ ಮಾವಿನ ಹಣ್ಣಿನ ಹುಳುಗಳು, ಮಾವಿನ ಹಣ್ಣಿನ ತಿರುಳು, ರುಬ್ಬಿಕೊಂಡ ತೆಂಗಿನ ತುರಿಯ ಪೇಸ್ಟ್, ಬೆಲ್ಲ ಅಥವಾ ಸಕ್ಕರೆ, ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಇದಕ್ಕೆ ತುಪ್ಪದಲ್ಲಿ ಹುರಿದ ಡ್ರೈ ಫ್ರೂಟ್ಸ್ ಸೇರಿಸಿ ಸವಿಯಿರಿ. 5 ತಂಪು ಜ್ಯೂಸ್. ಏನೇನು ಬೇಕು? ಮಾವಿನ ಹಣ್ಣು 2, ಎಳನೀರು 2 ಕಪ್, ಎಳನೀರಿನ ತಿರುಳು ಅರ್ಧ ಕಪ್, ಸಕ್ಕರೆ 4 5 ಚಮಚ, ಕಾಮಕಸ್ತೂರಿ 3 4 ಚಮಚ. ಮಾಡೋದು ಹೇಗೆ? ಕಾಮಕಸ್ತೂರಿಯನ್ನು 20 ನಿಮಿಷ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನು ಕತ್ತರಿಸಿ ಮಿಕ್ಸಿಗೆ ಹಾಕಿ. ಇದರ ಜೊತೆ ಎಳನೀರಿನ ತಿರುಳನ್ನು ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಹಾಕಿ. ಇದಕ್ಕೆ ಎಳನೀರು, ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಕಾಮಕಸ್ತೂರಿ ಬೀಜವನ್ನು ಸೇರಿಸಿ. 10 ಮಿತ್ರ ಜ್ಯೋತಿ ವಾರ್ತೆ. ಬಾಗಲಕೋಟೆಯ ಸಜೀವಿ ಅಂಧರ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಾದ ಕೃಷ್ಣ ರಾಥೋಡ್, ನಂದೀಶ್ ಲಮಾಣಿ ಮತ್ತು ಮಲ್ಲಿಕಾರ್ಜುನ ಕಳೆಗಾರ ಅವರಿಗೆ 30 ಮಾರ್ಚ್ 2024 ರಂದು ಮಿತ್ರ ಜ್ಯೋತಿಯ 34ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಡೈಸಿ ಪ್ಲೇಯರ್ಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕಿಯರಾದ ಶ್ರೀಮತಿ ಲಾವಣ್ಯ ಹಾಗೂ ಶ್ರೀಮತಿ ಹೇಮಾವತಿ ಅವರು ಇದನ್ನು ಪಡೆದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾದಿಯಲ್ಲಿ ಡೈಸಿ ಪ್ಲೇಯರ್ಗಳು ಅವರಿಗೆ ಸಹಕಾರಿಯಾಗುತ್ತದೆ ಎಂಬ ಆಶಯದೊಂದಿಗೆ ಅವರೆಲ್ಲರಿಗೂ ಮಿತ್ರ ಜ್ಯೋತಿಯು ಶುಭವನ್ನು ಹಾರೈಸುತ್ತದೆ. ಎಚ್.ಪಿ. ಕಂಪನಿಯ ಸ್ವಯಂ ಸೇವಕರ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 10 ಏಪ್ರಿಲ್ ರಿಂದ 10 ಮೇವರೆಗೆ 40 ದಿನಗಳ ಒಳ್ಳೆಯ ಕಾರ್ಯ ಎಂಬ ಅಭಿಯಾನವನ್ನು ನಡೆಸುತ್ತಿದ್ದು, ಇದರ ಮೂಲಕ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗೆ ಸಮೃದ್ಧವಾದ ಅನುಭವಗಳನ್ನು ನೀಡಲು ಮುಂದಾಗಿದೆ. 10 ಏಪ್ರಿಲ್ ರಂದು ಸೌಮ್ಯ ಶ್ರೀವಾಸ್ತವ ಮತ್ತು ಜೆರ್ರಿ ಅವರು ಕಲಿಕೆಗೊಂದು ಹೊಸ ವಿಧಾನ ಎಂಬ ಕಾರ್ಯಚಟುವಟಿಕೆಯ ಮೂಲಕ ಭಾಗವಹಿಸಿದವರು ತಮ್ಮ ಗುರಿಗಳನ್ನು ಕಟ್ಟಿಕೊಳ್ಳಲು ಮೌಲ್ಯಯುತವಾದ ಒಳನೋಟಗಳನ್ನು ನೀಡಿದರು. ಹಾದಿನ ಇದು ಏಪ್ರಿಲ್ ರ 2ನೇ ಕಾರ್ಯಾಗಾರದಲ್ಲಿ ಎಂ.ಎಸ್. ವರ್ಡ್, ಎಂ.
ಎಕ್ಸೆಲ್ ಹಾಗೂ ಸ್ಮಾರ್ಟ್ ಫೋನ್ ಬಳಸುವ ವಿಧಾನಗಳಿಗೆ ಸಲಹೆಗಳನ್ನು ನೀಡಿದರು. 17 ಏಪ್ರಿಲ್ ರಂದು ಪ್ರತೀಕ್ಷಾ ಮತ್ತು ಪ್ರತ್ಯೂಷ್ ಅವರು ಜಾಗರೂಕ ಹವ್ಯಾಸಗಳು, ಅರ್ಥಪೂರ್ಣ ಗುರಿಗಳು, ನಿಮ್ಮ ಯಶಸ್ಸಿನ ಹಾದಿಯನ್ನು ರೂಪಿಸುವುದು ಎಂಬ ಕಾರ್ಯಚಟುವಟಿಕೆಯನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ತಮ್ಮ ಗುರಿ, ಆಕಾಂಕ್ಷೆ ಮತ್ತು ಹವ್ಯಾಸಗಳನ್ನು ಎಲ್ಲರಿಗೂ ತಿಳಿಸುವುದರ ಮೂಲಕ ಗುರಿ ಹೊಂದುವ ಹಾಗೂ ಧನಾತ್ಮಕ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ಚರ್ಚಿಸಿದರು. 19 ಏಪ್ರಿಲ್ ರಂದು ತನ್ಮಯ್ ಮತ್ತು ಅಪೂರ್ವ ಅವರು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಸಂಭಾಷಣೆ ಹಾಗೂ ವಾಕ್ ಸಾಮರ್ಥ್ಯದ ಪ್ರಾಮುಖ್ಯತೆಯ ಅರಿವನ್ನು ಉಂಟುಮಾಡಿದರು. 22 ಏಪ್ರಿಲ್ ರಂದು ಪ್ರಮೋದ ಅವರು ಅಮೌಖಿಕ ಸಂವಹನದ ಪ್ರಾಮುಖ್ಯತೆಯನ್ನು ಕಥೆಗಳು ಹಾಗೂ ವ್ಯಾವಹಾರಿಕ ಉದಾಹರಣೆಗಳೊಂದಿಗೆ ವಿವರಿಸಿದರು. ಈ ಕಾರ್ಯಚಟುವಟಿಕೆಗಳು ಕೇವಲ ಶೈಕ್ಷಣಿಕವಾಗಿಲ್ಲದೆ, ವಿದ್ಯಾರ್ಥಿಗಳ ಅನುಭವವನ್ನು ಹಂಚಿಕೊಂಡು, ಅರ್ಥಪೂರ್ಣ ಚರ್ಚೆಗಳ ಮೂಲಕ ಪರಸ್ಪರ ಸಹಕಾರಿಯಾಗುವ, ಅವರ ಸಬಲೀಕರಣಕ್ಕೆ ಮತ್ತು ಕಲಿಕೆಗೆ ನೆರವಾಗುವ ಪರಿಸರವನ್ನು ನಿರ್ಮಾಣ ಮಾಡಲು ಸಹಕಾರಿಯಾಗಿವೆ. 22 ಮಾರ್ಚ್ 2024 ರಂದು ರೇಜರ್ ಪೇ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿತ್ತು. ಶ್ರೀ ಪುಷ್ಕರ್ ದೇಶಪಾಂಡೆ ಅವರಿಂದ ಮುನ್ನಡೆಸಲ್ಪಟ್ಟ ಈ ತಂಡವು ಮಿತ್ರ ಜ್ಯೋತಿಯ ಬ್ರೈಲ್ ಮುದ್ರಣಾಲಯಕ್ಕೆ ಪೇಪರ್ ಕತ್ತರಿಸುವ ಯಂತ್ರವನ್ನು ದಾನವಾಗಿ ನೀಡಿದೆ. ಇದರಿಂದಾಗಿ ಬ್ರೈಲ್ ಪುಸ್ತಕಗಳ ತಯಾರಿಕೆ ಇದೀಗ ಬಹಳ ಸುಲಭವಾಗಿದೆ. ಈ ಬೆಲೆಕಟ್ಟಲಾಗದ ಸಹಾಯಕ್ಕಾಗಿ ಮಿತ್ರ ಜ್ಯೋತಿ ಸಂಸ್ಥೆಯು ರೇಜರ್ ಪೇ ತಂಡಕ್ಕೆ ಸದಾ ಆಭಾರಿಯಾಗಿರುತ್ತದೆ.